तोन्मयादितरत चास्ते सभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य स्त्री ब्रह्मरुद्र प्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां मन्निधं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं याचये निबद्धाञ्जलिः चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अशेषसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतले धर्माद्यखिलपुरुषार्थसाधनीभूते अद्य श्रीमद्भागवते सप्तमस्कन्धान्तरकथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ಪರಮಾತ್ಮ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದರೂ ಕೂಡ ತನ್ನ ಆ ಕ್ರೋಧವನ್ನು ಶಾಂತಗೊಳಿಸಲಿಲ್ಲ. ಇನ್ನು ಸಿಂಹನಾದ ಮಾಡ್ತಾ ಇದ್ದಾನೆ. ಎಲ್ಲ ದೇವತೆಗಳು ಓಡಿ ಬಂದಿದ್ದಾರೆ. ಇವನನ್ನು ಹೇಗೆ ಸಿಟ್ಟು ಕಡಿಮೆ ಮಾಡಬಹುದು ಅಂತ ತಿಳ್ಕೊಂಡಂತೆ. ಅಲ್ಲ, ಕ್ರೋಧ ಇದು ಪ್ರಕೃತಿ ಗುಣ, ಪರಮಾತ್ಮ ಅಪ್ರಾಕೃತ. ಅವನಿಗೆ ಕ್ರೋಧ ಹೇಗೆ ಬಂತು ಅನ್ನುವ ಪ್ರಶ್ನೆಗೆ ಒಂದೇ ಉತ್ತರ: ಕ್ರೋಧವನ್ನು ತೋರಿಸಿದ. ಅವನಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸಗಳು ಇಲ್ಲ. ಶತ್ರುಗಳನ್ನು ಸೋಲಿಸಬೇಕಾದಾಗ ಕ್ರೋಧ ತೋರಿಸಬೇಕಾಗ್ತದೆ. ವಿದ್ಯಾರ್ಥಿಗಳು, ಮಕ್ಕಳು ಮಾತು ಕೇಳದೇ ಇದ್ದಾಗ ಕ್ರೋಧ ತೋರಿಸಬೇಕಾಗ್ತದೆ. ಆಗ ಅಸುರರಿಗೆ ಈ ರೀತಿಯಾಗಿರ್ತಕ್ಕಂಥ ಕ್ರೋಧವನ್ನು ತೋರಿಸ್ಬೇಕು ಅಂತ ತಿಳ್ಕೊಂಡು ಅಂತೇಳಿ
ಆದರೆ ಅಲ್ಲಿ ಪ್ರಹ್ಲಾದ ಇದ್ದ, ಬ್ರಹ್ಮಾದಿ ದೇವತೆಗಳಿದ್ದರು, ರುದ್ರಾದಿ ದೇವತೆಗಳಿದ್ದರು. ಮತ್ತು ಅವರಿಗೆಲ್ಲ ಪರಮಾತ್ಮನ ಕ್ರೋಧದಿಂದ ತ್ರಾಸಾಗಲಿಲ್ಲೇನು ಅಂತ ಹೇಳಿದರೆ ಇಲ್ಲ ಅಂತ ತಿಳ್ಕೊಂಡಂತೇಳಿ ನರಸಿಂಹ ಪುರಾಣ ಹೇಳ್ತಾರೆ. ನರಸಿಂಹ ಪುರಾಣ ಹೇಳ್ತಾರೆ ಹೇಗೆ ಸಿಂಹಕ್ಕೆ ಯಾವ ರೀತಿಯಾಗಿ ಸಿಂಹ ಜಗತ್ತಿಗೆ ಭೀಕರವಾಗಿದ್ದರೂ ತನ್ನ ಮರಿಗಳಿಗೆ ಅದು ಭೀಕರವಲ್ಲ. ಹಾಗೆ ಪರಮಾತ್ಮನನ್ನೇ ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹ ಸಖಾ ನೃಸಿಂಹಶ್ಚ ಭ್ರಾತಾ ನೃಸಿಂಹ ಅಂತ ತಿಳ್ಕೊಂಡಂಥೇಳಿ ನೃಸಿಂಹದೇವರನ್ನು ತಂದೆ ತಾಯಿಯಂತೆ ತಿಳಿದುಕೊಂಡಿರ್ತಕ್ಕಂಥ ಪ್ರಹ್ಲಾದ ಬ್ರಹ್ಮಾದಿ ದೇವತೆಗಳಿಗೆ ಪರಮಾತ್ಮ ಸೌಮ್ಯವಾಗಿ ಕಾಣಿಸ್ತಾ ಇದ್ದ. ಅವರಿಗೆ ಭೀಕರವಾಗಿ ಕಾಣಿಸ್ತಾ ಇರಲಿಲ್ಲ. ಭೀಕರವಾಗಿದ್ದ ಅಸುರರಿಗೆ, ಭೀಕರವಾಗಿದ್ದ ಅಲ್ಲಿರ್ತಕ್ಕಂಥ ಪಾಪಿಗಳಿಗೆ ಈ ನರಸಿಂಹನ ಮುಂದೆ ನಮ್ಮ ಆಟ ನಡೆಯೋದಿಲ್ಲ, ನಮ್ಮ ವಿನಾಶ ನಿಶ್ಚಿತ ಅಂಥೇಳಿ ಆ ಕ್ರೋಧ ನೋಡಿಯೇ ಹಾರ್ಟ್ ಫೇಲ್ ಆಗಿ ಸತ್ತಿರ್ತಕ್ಕಂಥವರು ಸಾವಿರಾರು ಅಸುರರು. ಆದರೂ ಜಗತ್ತಿನ ದೃಷ್ಟಿಯಿಂದ ಪರಮಾತ್ಮನ ಆ ಕ್ರೋಧವನ್ನು ಶಾಂತಗೊಳಿಸೋದಕ್ಕೋಸ್ಕರ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಷಡ್ಗುಣೇಶ್ವರ ಸಂಪನ್ನನಾಗಿರ್ತಕ್ಕಂಥ ಶ್ರೀಹರಿ, ನಿನ್ನ ಲೀಲೆ ಅದ್ಭುತ, ಅತ್ಯಂತ ಪವಿತ್ರ. ಸರ್ವಸಮರ್ಥನಾಗಿರ್ತಕ್ಕಂಥ ನೀನು ಸತ್ವರಜಸ್ತಮೋ ಗುಣಗಳನ್ನು ಸೃಷ್ಟಿ ಮಾಡಿ ಅವುಗಳಿಂದ ಸ್ಥೂಲವಾಗಿರ್ತಕ್ಕಂಥ ಈ ಜಗತ್ತನ್ನು ಸೃಷ್ಟಿಸಿ ಮಾಡಿ, ಬರೀ ಸೃಷ್ಟಿ ಅಷ್ಟೇ ಮಾಡೋದಿಲ್ಲ, ಅದರ ಸ್ಥಿರತೆಯನ್ನು ತಂದುಕೊಡ್ತೀರಿ, ಆನಂತರ ಅದಕ್ಕೆ ವಿನಾಶವನ್ನು ತಂದುಕೊಡ್ತೀರಿ, ಅದಕ್ಕೆ ನಿಯಮನವನ್ನು ಮಾಡ್ತೀರಿ. ಪರಮಾತ್ಮನ್ ಜ್ಞಾನಿಗಳಿಗೆ, ಚೇತನರಿಗೆಲ್ಲ ಜ್ಞಾನ ಅಜ್ಞಾನಗಳನ್ನು ಕೊಡ್ತೀರಿ, ಸಂಸಾರದಲ್ಲಿ ಬಂಧಿಸ್ತಿ, ಮುಕ್ತಿಯ ದಾರಗಳನ್ನು ತೋರಿಸಿ ಅವರನ್ನು ಮುಕ್ತರನ್ನಾಗಿ ಕೂಡ ಮಾಡ್ತೀವಿ. ಪರಮಾತ್ಮ ಪ್ರಾಕೃತ ಗುಣರಹಿತನಾಗಿರತಕ್ಕಂಥ ನೀನು ಜ್ಞಾನಾನಂದ ಸ್ವರೂಪನಾಗಿದ್ದಿ ಶ್ರೀಹರಿ. ನಿನಗೆ ಭಕ್ತಿ ಪುರಸ್ಸರವಾದ ನಮಸ್ಕಾರ. ಈ ಕ್ರೋಧವನ್ನು ಉಪಸಂಹರಿಸು ಅಂತ ತಿಳ್ಕೊಂಡು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಆಗ ರುದ್ರದೇವರು ಬರ್ತಾರೆ. ಪರಮಾತ್ಮನ್ ಈಗೇಕೆ ಪ್ರಳಯ ಕಾಲದಲ್ಲಿ ನನ್ನ ಅಂತರ್ಗತನಾಗಿ ಈ ನೃಸಿಂಹ ರೂಪದಿಂದಲೇ ಈ ಜಗತ್ತನ್ನೆಲ್ಲ ನುಂಗಿ ಹಾಕಿ ಈ ಜಗತ್ತಿನ ವಿನಾಶವನ್ನು ಮಾಡ್ತಿ, ಇನ್ನೂ ಪ್ರಳಯ ಕಾಲ ಬಂದಿಲ್ಲ ಪರಮಾತ್ಮ. ಆಯ್ತಲ್ಲ, ಸಿಟ್ಟಿನ ಪ್ರಯೋಜನ ಹಿರಣ್ಯಕಶಿಪುವಿನ ಸಂಹಾರವಾಗಿತ್ತು. ಸಂಹಾರವಾಯಿತು. ನೋಡು ಪಾಪ ಆ ಕೂಸು ಕೈ ಜೋಡಿಸಿಕೊಂಡು ನಿಂತ್ಕೊಂಡಿದೆ, ನೀನು ಅನುಗ್ರಹ ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಅನುಗ್ರಹ ಮಾಡು ಪರಮಾತ್ಮ. ರುದ್ರದೇವರು, ವಾಯುದೇವರಲ್ಲಿ ನಮ್ಮ ಪರವಾಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇರ್ತಾರೆ. ಇಂದ್ರ ಬಂದು ಸ್ತೋತ್ರ ಮಾಡ್ತಾ ಇದ್ದಾನೆ. ಭಗವಂತ, ನಿನ್ನ ಅವತಾರ ಪರಿತ್ರಾಣಾಯ ಸಾಧೂನಾಂ, ನಮ್ಮಂಥ ನಿನ್ನ ಭಕ್ತರ ಸಂರಕ್ಷಣೆಗೋಸ್ಕರ, ವಿನಾಶಾಯ ಚ ದುಷ್ಕೃತಾಂ, ಹಿರಣ್ಯಕಶಿಪುವಿನಂಥ ದುಷ್ಟರನ್ನು ಸಂಹಾರ ಮಾಡೋದಕ್ಕೋಸ್ಕರ, ಆನಂತರ ಜಗತ್ತಿಗೆ ವಿಷ್ಣು ಸರ್ವೋತ್ತಮತ್ವವನ್ನು ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ನಿನ್ನ ಈ ಅವತಾರಗಳಿರ್ತಾರೆ. ನಿನಗೆ ಸಾಷ್ಟಾಂಗ ನಮಸ್ಕಾರ. ಇಷ್ಟು ದಿನಗಳವರೆಗೆ ನಾವು ಆಹುತಿಗಳಿಲ್ಲದೆ ನಿಶ್ಶಕ್ತರಾಗ್ತಾ ಹೋಗಿದ್ದೆವು. ಯಾಕೆಂತಂದರೆ ಹಿರಣ್ಯಕಶಿಪು ಎಲ್ಲ ಯಜ್ಞ ಆಗಾದಿಗಳ ಆಜ್ಞೆ ಪ್ರಕಾರ ಎಲ್ಲರೂ ಹಿರಣ್ಯಕಶಿಪೇ ಸ್ವಾಹ ಅಂತ ತಿಳ್ಕೊಂಡಂಥೇಳಿ ಅವನಿಗೇನೆ ಈ ರೀತಿಯಾಗಿ ಆಹುತಿಯನ್ನು ಕೊಡ್ತಾ ಇದ್ದರು. ನಾವು ಹಿರಣ್ಯಕಶಿಪು ಅಂತನ್ನ ಚಳಿಯಿಂದ ನಡಕ್ತಾ ಇದ್ದೆವು. ಈಗ ನಿನ್ನ ನೃಸಿಂಹರೂಪಿಯಾಗಿರ್ತಕ್ಕಂಥ ಸೂರ್ಯೋದಯ ಆಗಿದೆ. ಜಗತ್ತಿನಲ್ಲಿ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಭಯ ಇಲ್ಲ. ನಿನ್ನನ್ನು ನಾವು ವೈಷಯ ಸುಖ ಎಂದೂ ಕೇಳೋದಿಲ್ಲ ಪರಮಾತ್ಮನ್, ಅನುಗ್ರಹ ಮಾಡು ಸಾಕು ಅಂತ ತಿಳ್ಕೊಂಡಂಥೇಳಿ
ಇಂದ್ರ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಆ ಕಾಲದಲ್ಲಿ ಋಷಿಗಳು ಬರ್ತಾರೆ. ಪರಮಾತ್ಮನ್, ನಾವೆಲ್ಲರೂ ಬ್ರಹ್ಮಪುತ್ರರು, ಅವರ ಪೌತ್ರರು, ಅವರ ವಂಶದಲ್ಲಿ ಬಂದಿರತಕ್ಕಂಥವರು. ಸೃಷ್ಟಿ ಆದಿಯಲ್ಲಿ ಬ್ರಹ್ಮದೇವರಿಂದ ಮತ್ತು ಅನೇಕ ಹಿರಿಯರಿಂದ ನಾವು ತತ್ವಜ್ಞಾನವನ್ನು ಪಡೆದಿದ್ದೆವು. ಅದರಿಂದ ನಾವು ತಪಸ್ಸನ್ನು ಕೂಡ ಮಾಡ್ತಾ ಇದ್ದೆವು. ಆದರೆ ಈ ತಪಸ್ಸಿನ ಒಂದು ಪರಂಪರೆಯನ್ನೇ ಸಂಪೂರ್ಣವಾಗಿ ನಾಶಪಡಿಸಿದವನು ಈ ದುಷ್ಟನಾಗಿರ್ತಕ್ಕಂಥ ಹಿರಣ್ಯಕಶಿಪು. ಇಂಥ ಸಂದರ್ಭದಲ್ಲಿ ನಮ್ಮ ಜ್ಞಾನ ಮಲಿನವಾಗಿತ್ತು. ಈಗ ಆ ದುಷ್ಟ ನಷ್ಟನಾಗಿದ್ದಾನೆ. ನಮ್ಮ ರೀತಿಯಿಂದ ನಾವು ಪುನಃ ಮೊದಲಿನಂತೆ ತಪಸ್ಸು ಮಾಡಲಿಕ್ಕೆ ಅನುಕೂಲವಾಯಿತು ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಋಷಿಗಳು. ಇಲ್ಲೊಂದು ಪ್ರಶ್ನೆ ಬರ್ತದೆ, ಜ್ಞಾನ ಬಂದದ್ದು ಹೊರಟು ಹೋಗ್ತದೆಯಾ? ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ, ಇಲ್ಲ. ಮೊದಲು ಉಪದೇಶ ಪ್ರಕಾರ ತಪಸ್ಸು ಮಾಡ್ತಾನೇ ಇದ್ದರು. ಆದರೆ ಈ ಜ್ಞಾನ ತಪಸ್ಸು ಇದು ಕಂಟಿನ್ಯೂಸ್ ಪ್ರೊಸೆಸ್. ಇವತ್ತು ತಪಸ್ಸು ಮಾಡಿದೆ, ಮುಗೀತು, ಉದ್ಯಾಪನ ಆಯಿತು, ಇಲ್ಲ. ಮಹಾರಾಷ್ಟ್ರದಲ್ಲಿ ಕೆಲವರು ಬಂದು ಕೇಳ್ತಾರೆ, ಯಾವ ವರ್ಷ ನಾವು ಶುಕ್ಲ ಪಕ್ಷದೆಲ್ಲ ಏಕಾದಶಿ ಮಾಡಿದ್ದೇವೆ, त्या एकादशी उपवास केलेला आहे, त्याचं उद्यापन करायचं आहे, म्हणजे उपवास सोडायचा आहे. ನಾನು ಹೇಳ್ತೇನೆ, ಅಂಥ ಉದ್ಯಾಪನ ನಮ್ಮ ಧರ್ಮಶಾಸ್ತ್ರದಲ್ಲಿ ಎಲ್ಲಿ ಹೇಳಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಹೇಳಬೇಕಾಗ್ತದೆ. ಹಾಗೆ ಕಂಟಿನ್ಯೂಸ್ ಪ್ರೊಸೆಸ್. ಆಚಾರ್ಯರು ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ, ತದ್ವಿಪ್ರಲುಪ್ತಮಿತಿ ಸಾದೃಶ್ಯ ಭೇದ ವಚನಂ. ಇವನಿಂದ ಲುಪ್ತವಾಗಿತ್ತು ಅಂತ ತಿಳ್ಕೊಂಡಂತಂದರೆ ತಪಸ್ಸಿಗೆ ವಿಘ್ನಗಳನ್ನು ಮಾಡ್ತಾ ಇದ್ದ. ಆ ತಪಸ್ಸಿನಲ್ಲಿ ಆ ಸಾತತ್ಯ ಕಡಿಮೆ ಆಗಿತ್ತು ಅಂತ ತಿಳ್ಕೊಂಡಂತ ಹೇಳು. ತಪಸ್ಸು ಅಂತಂದ್ರೆ ಆಲೋಚನಮೇವ ತಪಸ್ಸು. ತಪಸ್ಸು ಏನು ಮಾಡಬೇಕು ಅಂತ ಮನಸ್ಸಿನಾಗ ಆಲೋಚನೆ ಮಾಡ್ತಿದ್ದೆ, ಹಿರಣ್ಯಕಶಿಪು ಅಂತೇಳಿ ತ್ರಾಸು ಕೊಡ್ತಿದ್ದೇನು. ಆ ಆಲೋಚನಾರೂಪವಾಗಿರ್ತ ಭಗವಂತನ ಮಹಿಮಾಲೋಚನಾರೂಪವಾದಂಥ ತಪಸ್ಸು ಕಂಟಿನ್ಯೂ ಇತ್ತು. ಆದರೆ ಇವನು ಮಧ್ಯದಲ್ಲಿ ವಿಘ್ನ ಆಗ್ತಾ ಇರೋದರಿಂದಾಗಿ ಸ್ವಲ್ಪ ಮಲಿನವಾಗಿತ್ತು. ಅದಕ್ಕೋಸ್ಕರ ಜ್ಞಾನಮಯಂ ತಪಃ. ತಪಸ್ಸು ಒಂದಾಕ್ಷಣಕ್ಕೆ ಕೈ ಕೊಟ್ಕೊಂಡು ರಾಮ್ 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 ಕೃಷ್ಣ ಕೃಷ್ಣ ಅಂತಂದರೆ ಇದಲ್ಲ, ಇದು ಜಪ, ನಾಮಸ್ಮರಣ. ತಪಸ್ಸು ಅಂತಂದರೆ ಭಗವಂತನ ಅಸಂಖ್ಯ ಮಹಿಮೆಗಳನ್ನು ನೀವೇನು ಇಷ್ಟು ದಿವಸದಿಂದ ಕೇಳ್ತಾ ಬಂದಿದ್ದೀರಿ, ಇವೇ ಎಲ್ಲ ಮಹಿಮೆಗಳನ್ನು ಪುನಃ ಪುನಃ ಚಿಂತನೆ ಮಾಡುವುದೇ ತಪಸ್ಸು. ಆಗ ಪಿತೃದೇವತೆಗಳು ಬರ್ತಾರೆ. ನಮ್ಮ ಪುಣ್ಯದ ಕೆಲಸ ನಿಂತು ಹೋಗಿತ್ತು ಪರಮಾತ್ಮ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಮ್ಮ ಕರ್ತವ್ಯವೇನು? ಯಾವಾಗ ಜನರು, ಗೃಹಸ್ಥರು, ವೈದಿಕರು ಎಲ್ಲ 4 ವರ್ಣದವರು ತಮ್ಮ ಪಿತೃಗಳ ಶ್ರಾದ್ದ ದಿವಸ ಏನು ಪಿಂಡವನ್ನು ತಮ್ಮ ಪಿತೃ, ಪಿತಾಮಹ, ಪ್ರಪಿತಾಮಹ ಅಂತನ್ನು ಹೆಸರಿನಿಂದ ಕೊಡ್ತಾರಲ್ಲ, ಅದನ್ನು ತೆಗೆದುಕೊಂಡು ಆಯಾ ಅವರ ತಂದೆ, ಅಜ್ಜ, ಮುತ್ತಜ್ಜರಿಗೆ ಮುಟ್ಟಿಸುವ ಜವಾಬ್ದಾರಿ ನಮ್ಮದು. ಆದರೆ ಹಿರಣ್ಯಕಶಿಪು ಎಲ್ಲ ಪಿಂಡ ಇಡಬೇಕಾಗಿದ್ದು ಹಿರಣ್ಯಕಶಿಪೇ ಹಿರಣ್ಯಕಶಿಪೇ ನಮ್ಮ ಅಂತಿಕೊಂಡು ಅಂತೇಳಿ ಪಿಂಡ ಇಡಲಿಕ್ಕೆ ಹೇಳ್ತಾ ಇದ್ದ. ಒಂದು ವೇಳೆ ತಂದೆ ತಾಯಿ ಹೆಸರಿನಲ್ಲಿ ಪಿಂಡ ಕೊಟ್ಟರು ಅದನ್ನು ಆ ಪುಣ್ಯ ತಗೊಂಡು ಹೋಗ್ಬಿಡ್ತಿದ್ದ. ಅವರ ಪಿತೃಗಳಿಗೆ ಮುಟ್ಟಿಸ್ತಿರಲಿಲ್ಲ. ಹೀಗಾಗಿ ನಮಗೆ ಸ್ವಲ್ಪ ಅನಾನುಕೂಲವಾಗಿತ್ತು. ಆದ್ದರಿಂದ ಭಗವಂತ, ನೀನು ಬಂದಿದ್ದಿ ನಮ್ಮ ಮೇಲೆ, ಪರಮಾನುಗ್ರಹ ಮಾಡಿದ್ದಿ ಪರಮಾತ್ಮ. ಇನ್ನು ನಮ್ಮ ಕರ್ತವ್ಯವನ್ನು ನಾವು ತರ್ಪಣದ ತಿಲೋದಕವನ್ನು ಮತ್ತು ಪಿಂಡದಲ್ಲಿ ಕೊಟ್ಟಿರ್ತಕ್ಕಂಥ ಅನ್ನವನ್ನು ಅವರ ಪಿತೃಗಳಿಗೆ ಮುಟ್ಟಿಸ್ತಕ್ಕಂಥ ನಮ್ಮ ಕರ್ತವ್ಯ ಪುನಃ ಪ್ರಾರಂಭವಾಗ್ತದೆ. ಅನುಕೂಲವಾಯಿತು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಸಿದ್ಧರು ಬರ್ತಾರೆ. ಪರಮಾತ್ಮನ್, ನಿನ್ನ ಅನುಗ್ರಹದಿಂದ ನಾವು ಅಷ್ಟಸಿದ್ಧಿಯನ್ನು ಪಡೆದವರು. ಅಣಿಮ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂಚ ಅಷ್ಟಸಿದ್ಧಯ. 8 ಸಿದ್ಧಿಗಳು. ಅಣಿಮ, ತಪಸ್ಸಿನ ಪ್ರಭಾವದಿಂದ ಅಣಿಮ ಅತ್ಯಂತ ಅಣುವಾದ ರೂಪ ತೆಗೆದುಕೊಳ್ಬೋದು. ಮಹಿಮ, ಆಕಾಶದಷ್ಟು ಎತ್ತರ ರೂಪ ತೆಗೆದುಕೊಳ್ಬೋದು. ಗರಿಮ, ಭಾಳ ವಜನ ಆಗ್ಬೋದು, ಯಾರು ಎತ್ತಲಿಕ್ಕೆ ಸಾಧ್ಯವಾಗದಂತೆ ಇದ್ದಂತೆ. ಲಘಿಮ, ಅತಿ ಹೊರಗಾಗ್ಬೋದು, ಸಣ್ಣ ಕೂಸು ನಮ್ಮನ್ನು ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ಬೋದು. ಪ್ರಾಪ್ತಿ, ಏನು ಬೇಕು ಬಡಿಸ್ತೀವೋ ಅದು ಸಿಗ್ತಾ ಇತ್ತು. ಅಷ್ಟೇ ಅಲ್ಲ, ಸ್ವಲ್ಪ ಅಲ್ಲ, ಪ್ರಾಕಾಮ್ಯಂ,
ನಾವು ಬೇಡದಷ್ಟು ಸಮೃದ್ಧವಾಗಿ ಸಿಗ್ತಾ ಇತ್ತು. ಈಶಿತ್ವಂ, ನಾವು ಹೇಳದಂತೆ ಇನ್ನೊಬ್ಬರು ಕೇಳುವಂತೆ ಆಗ್ತಕ್ಕಂಥ ಸಾಮರ್ಥ್ಯ. ವಶಿತ್ವಂ, ಶಿಷ್ಯರನ್ನು ಜನರನ್ನು ವಶದಲ್ಲಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಿತ್ತು. ಈ ರೀತಿಯಾಗಿರ್ತಕ್ಕಂತಹ 8 ಸಿದ್ಧಿಗಳು ಅಂತ ತಿಳ್ಕೊಂಡಂತೇನಿವೆ, ಅಷ್ಟಸಿದ್ಧಿಗಳು ಅಂತ ತಿಳ್ಕೊಂಡಂತೇನಿವೆ. ಈ 8 ಸಿದ್ಧಿಗಳನ್ನು ನಮ್ಮಿಂದ ಕಸಿದುಕೊಂಡಿದ್ದ ಹಿರಣ್ಯಕಶಿಪು. ಸಿದ್ಧಿಯನ್ನು ಕಸಿದುಕೊಂಡಿದ್ದ ಅಂತ ತಿಳ್ಕೊಂಡಂತೇನು ಇವರನ್ನು ಕಟ್ ಮಾಡಿ ಕಸಿದುಕೊಂಡಿದ್ದೆ? ಹಾಗಲ್ಲ. ಸಿದ್ಧಿಯಿಂದ ಏನು ಕಾರ್ಯವಾಗಬೇಕಾಗಿತ್ತು ಅದಕ್ಕೆ ವಿಘ್ನ ಮಾಡ್ತಾ ಇದ್ದ, ಹೆಜ್ಜೆ ಹೆಜ್ಜೆಗೂ ವಿಘ್ನ ಮಾಡ್ತಾ ಇದ್ದ. ಹೀಗಾಗಿ ಇವರ ಸಿದ್ಧಿ ಕ್ರಿಯೆ ನಡೀತಾ ಇರಲಿಲ್ಲ, ಭಾಳ ಅನಾನುಕೂಲ ಆಗ್ತಾ ಇತ್ತು. ಇನ್ನು ಮೇಲೆ ನಮ್ಮ ಸಿದ್ಧಿ ನಮಗೆ ಅನುಕೂಲವಾಗಿ ನಾವು ಸಾಧನೆ ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತ ತಿಳ್ಕೊಂಡಂತೇಳಿ ಸಿದ್ಧರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮನುಗಳು ಬಂದು ಹೇಳ್ತಾರೆ, ಪರಮಾತ್ಮನ್ ನಿನ್ನ ಆಜ್ಞೆಯಿಂದ ಮನುಸ್ಮೃತಿಯನ್ನು ನಾವು ರಚನೆ ಮಾಡಿದ್ದೆವು, ಅದರಂತೆ ಎಲ್ಲರೂ ಧರ್ಮಾಚರಣೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಎಲ್ಲ ಕಡೆಗೆ ಪ್ರಚಾರ ಮಾಡಿದ್ದೆವು. ಆದರೆ ಆ ದುಷ್ಟ ಬಂದ ಮನುಸ್ಮೃತಿಯನ್ನು ಸುಟ್ಟು ಹಾಕಿಬಿಡಿ ಅಂತ ತಿಳ್ಕೊಂಡಂತ ಹೇಳ್ದ. ಅಂದರೆ ಮನುಸ್ಮೃತಿಯಂತೆ ವರ್ಣಾಶ್ರಮದ ಆಚಾರಗಳು ನಡೆಯದಂತೆ ದೈತ್ಯರು ಇತ್ತಾಗ ಯಾರಾದರೂ ವರ್ಣಾಶ್ರಮೋಚಿತ ಧರ್ಮ ಮಾಡ್ತಾ ಇದ್ದ ದೈತ್ಯರು ಒಂದು ಹೊಡೆದು ಬಿಡ್ತಾ ಇದ್ದರು. ಹಿಂದಕ್ಕೆ ಆಕ್ರಮಕರಾಗಿರ್ತಕ್ಕಂತಹ ಆ ಪಠಾಣರು, ಹೂಣರು, ಮೊಘಲರು ಇತ್ಯಾದಿಗಳು ಯಾವ ರೀತಿ ಪೀಡೆ ಕೊಟ್ಟರು, ಆ ನಂತರ ಪೀಡೆ ಕೊಟ್ಟಿರ್ತಕ್ಕಂಥವ್ರು ಈಗಿನ ಕಾಲದಲ್ಲಿ ಮನುಸ್ಮೃತಿ ಸುಟ್ಟು ಹಾಕ್ರಿ ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ ಬಂದಿರತಕ್ಕಂಥ ಸುಧಾರಣವಾದಿಗಳು ಇವರೆಲ್ಲ ಅಸುರರೇ. ಇವರಿಂದಾಗಿ ನಾವು ಹೇಳಿದ ಧರ್ಮಾಚರಣೆ ನಿಂತೋಗಿತ್ತು. ಹೀಗಾಗಿ ಜಗತ್ತಿನಲ್ಲಿ ಬಡತನ ಬೆಳೀತಾ ಇತ್ತು. ಇವತ್ತು ಅನುಕೂಲವಾಯಿತು. ನಮ್ಮ ಶಾಸ್ತ್ರದಂತೆ ಜಗತ್ತಿನಲ್ಲಿ ಜನರು ವರ್ಣಾಶ್ರಮೋಚಿತ ಪರಿಪಾಲನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಪರಮಾತ್ಮನಿನ ಅನುಗ್ರಹ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಮನುಗಳು ಪರಮಾತ್ಮನಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾರೆ. ಪ್ರಜಾಪತಿಗಳು ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ, ಪರಮಾತ್ಮನ್ ನಿನ್ನ ಆಜ್ಞೆಯಿಂದ ಜಗತ್ತಿನಲ್ಲಿ ಪುಣ್ಯವಂತರ ಸಂಪೂರ್ಣವಾಗಿರ್ತಕ್ಕಂತಹ ಹೆರಿಡಿಟಿ ಬೆಳೆಯಬೇಕು ಅಂತ ತಿಳ್ಕೊಂಡಂತ ಹೇಳಿ ನಿನ್ನ ಆಜ್ಞೆಯಿಂದ ನಾವು ಅನೇಕ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾ ಇರುವಾಗ ಅಡ್ಡಿ ತಂದವನು ಹಿರಣ್ಯಕಶಿಪು ಸೃಷ್ಟಿ ಮಾಡಿದ್ದನ್ನೆಲ್ಲ ಸಂಹಾರ ಮಾಡ್ತಾ ಇದ್ದ. ಆಧುನಿಕ ಹಿರಣ್ಯಕಶಿಪು ಅಂತಂದರೆ ಹಿಂದಿನ 7 ವರ್ಷ ಹಿಂದಿನ ಗೌರ್ಮೆಂಟ್. ಏನು ಗೌರ್ಮೆಂಟ್ ಅಂತ ಏನಿತ್ತು? ಅಬಾರ್ಷನಿಗೆ ಪರ್ಮಿಷನ್ ಕೊಟ್ಟಿತ್ತು. ಹಿಂದಿನ ಗೌರ್ಮೆಂಟು ಫ್ಯಾಮಿಲಿ ಪ್ಲ್ಯಾನಿಂಗ್, ಹಿಂದೂಗಳು ಬ್ರಾಹ್ಮಣರು ನೀವೆಲ್ಲ 3ನೇದಾದರೆ ನಿಮ್ಮ ನೌಕರಿ ಇಲ್ಲ, ಉಳಿದವ್ರಿಗೆ ಫ್ರೀ. 12 ಪಡೆಯಿರಿ, 14 ಪಡೆಯಿರಿ, 16 ಪಡೆಯಿರಿ, 20 ಪಡೆಯಿರಿ. ಅವರ ಸಂಖ್ಯೆ ಹೆಚ್ಚು, ನಮ್ಮ ಸಂಖ್ಯೆ ಕಡಿಮೆಯಾಗಿ ಅವರು ಎಕ್ಸ್ಪ್ಲಾಯ್ಟ್ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಈ ಆಧುನಿಕ ಹಿರಣ್ಯಕಶಿಪುಗಳು ನಮ್ಮ ಮೇಲೆ ಈ ರೀತಿಯಾಗಿರ್ತಕ್ಕಂಥ ನಿಯಮ ಮಾಡಿದ್ದರು. ಈಗ ಆ ನಿಯಮ ಸಡಿಲಾಗಿದೆ. ನಮ್ಮ ಕರ್ತವ್ಯ, ನಮ್ಮ ಒಳ್ಳೆಯ ಹೆರಿಡಿಟಿ ಅಂತ ತಿಳ್ಕೊಂಡಂತೇನಿದೆ ಅಷ್ಟು ಹೆಚ್ಚಿನ ಮಕ್ಕಳನ್ನು ನಾವು ಪಡೆಯಬೇಕು. ಹೆಚ್ಚಿನ ಮಕ್ಕಳನ್ನು ಪಡೆಯಬೇಕು. ಏನು ರೀ ಆಚಾರ್ಯ, ಹೆಚ್ಚಿನ ಮಕ್ಕಳು ಬಂದು ಹೊಟ್ಟೆಗೆ ಹಾಕೋರು ಯಾರು? ಅದೇ ಮೂರ್ಖಪ್ಪನ ನಾವು ತಿಳ್ಕೊಂಡದ್ದು. ಹೊಟ್ಟೆಗೆ ಹಾಕ್ತಕ್ಕಂಥವ್ನು ಪರಮಾತ್ಮ. ಒಂದೇ ಮಗುವನ್ನು ಕೊಟ್ಟರೆ ಅಷ್ಟೇ ಪರಮಾತ್ಮ ಕೊಡ್ತಾನೆ. 2 ಮಕ್ಕಳನ್ನು ಪಡೆಯಿರಿ ಅಷ್ಟು ಕೊಡ್ತಾನೆ, 4 ಮಕ್ಕಳನ್ನು ಪಡೆಯಿರಿ ಅಷ್ಟೂ ಕೊಡ್ತಾನೆ. ಇಷ್ಟೇ ಅಷ್ಟೂ ಕೊಡ್ತಾನೆ. ಹುಟ್ಟಿಸದ ದೇವರು ಹುಲ್ಲು ಮೇಯಿಸೋದಿಲ್ಲ. ಈ ವಿಶ್ವಾಸ ಇಲ್ಲ ಅಂತ ತಿಳ್ಕೊಂಡಂತೇಳಿ ನಾವೆಲ್ಲರೂ ಏನು ರೀ ಆಚಾರ್ಯ ನಾನು ಮಾಡಲಿಕ್ಕೆ ಆಗೋದಿಲ್ಲ, ಬಂದ್ ಮಾಡ್ತೇವೆ, ಆಪ್ರೇಷನ್ ಮಾಡ್ಕೋತೇವೆ, ಹೆಣ್ಣೇನು ಗಂಡೇನು, ಈ ಒಂದು ಏನು ವಿಚಾರ ತಲೆಯಲ್ಲಿ ಹಾಕಿದ್ದಾರಲ್ಲ ವಿಷ, ಇದು ಆಸುರಿ ಸಂಸ್ಕೃತಿ. ಆಸುರಿ ಸಂಸ್ಕೃತಿ ವಿಷ ಇದು. ಹೆಚ್ಚಿನ ಮಕ್ಕಳಿದ್ದರೂ ಏನಾಗೋದಿಲ್ಲ. ಅನೇಕ ಜನ 10, 12, 14, 16 ಮಕ್ಕಳಂತವ್ರು ಇವತ್ತು ಅವರೆಲ್ಲ ಮಕ್ಕಳು ಭಾಳ ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ. ಆ ಕಾಲಕ್ಕೆ ಪ್ರಜಾಪತಿಗಳು ಬಂದು ಈ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾರೆ. ಪರಮಾತ್ಮನ್ ಗಂಧರ್ವರು ಬಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮನ ಇಷ್ಟು ದಿವಸ ನಮ್ಮ ಬಾಯಿ ಹೊಲಸಾಗಿತ್ತು. ನಾವು ಗಾನ ಮಾಡಬೇಕು ನಿನ್ನ ಗುಣಗಳನ್ನು. ಆ ಅಯೋಗ್ಯ ಹಿರಣ್ಯಕಶಿಪುವಿಗೆ ನೀನೇ ರಾಜ, ನೀನೇ ಮಹಾರಾಜ, ನೀನೇ ಮತ್ತೆ ಆಗಿದ್ದಿ ಹೀಗಿದ್ದಿ ಅಂತ ತಿಳ್ಕೊಂಡಂತೇಳಿ ಅವನನ್ನು ಸ್ತೋತ್ರ ಮಾಡಿ ಅವನನ್ನು
ಹೊಗಳ್ತಕ್ಕಂಥ ಹುಚ್ಚುತನ ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಿತ್ತು. ಆದ್ದರಿಂದಾಗಿ ಇಂಥ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಹೋಯಿತು. ಇವತ್ತಿನಿಂದ ನಮ್ಮ ಬಾಯಿ ಸ್ವಚ್ಛ ಮಾಡಿಕೊಂಡು ನಿನ್ನ ಗುಣಗಾನಗಳನ್ನು ಪುನಃ ಪುನಃ ಮಾಡಲಿಕ್ಕೆ ಅವಕಾಶ ಸಿಕ್ತು. ಪರಮಾತ್ಮ ಬಹಳ ಅನುಗ್ರಹ ಮಾಡಿದೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಚಾರಣರು ಬಂದು ಆ ಕಾಲದಲ್ಲಿ ಹೇಳ್ತಾ ಇದ್ದಾರೆ. ಚಾರಣರು ಅಂತ ತಿಳ್ಕೊಂಡಂತಂದರೆ ಆ ರಾಜನ ಗುಣಗಾನವನ್ನು ಊರೂರು ತಿರುಗಿ ರಾಜನ ಹೊಗಳನ್ನು ಮಾಡ್ತಕ್ಕಂಥವ್ರಿಗೆ ಚಾರಣರು ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಆ ಚಾರಣರು ಹೇಳಿದರು, ಇಷ್ಟು ದಿವಸ ಊರೂರು ತಿರುಗಾಗಿ ಆ ಮೂರ್ಖನ ಗುಣವನ್ನು, ಇಲ್ಲದೇ ಇದ್ದ ಗುಣವನ್ನು ಹೇಳಿ ನಮ್ಮ ಬಾಯಿ ಹೊಲಸು ಮಾಡಿಕೊಂಡಿದ್ದೀವಿ. ಇವತ್ತಿನಿಂದ ನಿನ್ನ ಗುಣಗಾನ ಎಲ್ಲ ಕಡೆಗೆ ಪ್ರಸಾರ ಮಾಡೋದಕ್ಕೋಸ್ಕರ ಒಂದು ಶ್ರೇಷ್ಠವಾದ ಅವಕಾಶ ನಮಗೆ ಸಿಗ್ತಾ ಇದೆ. ಭಗವಂತ ನಿಜವಾಗಿಯೂ ಪರಮಾನುಗ್ರಹ ನಿಂದಿದೆ ಅಂತ ತಿಳ್ಕೊಂಡಂತ ಹೇಳಿ ಆ ಕಾಲಕ್ಕೆ ಚಾರಣರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಯಕ್ಷರು ಬರ್ತಾರೆ. ಯಕ್ಷರ ಕೆಲಸವೇನು ಅಂತ ತಿಳ್ಕೊಂಡಂತಂದರೆ ದೇವತೆಗಳಿಗೆ, ಭಗವದ್ಭಕ್ತರಿಗೆ ಸಹಾಯ ಮಾಡ್ತಕ್ಕಂಥವ್ರು ಯಕ್ಷರು. ಕುಬೇರ ಅವನ ಸಂಪತ್ತಿ, ಅವನ ಸೇವಕರಾಗಿರ್ತಕ್ಕಂಥ ಯಕ್ಷರು ಆ ಸಂಪತ್ತಿಯನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ವಿಶೇಷವಾದ ರೀತಿಯಲ್ಲಿ ಅದನ್ನು ಪ್ರಸಾರಗೊಳಿಸಿ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂಥ ಒಂದು ಸಂದರ್ಭ. ಆದರೆ ಇಷ್ಟು ದಿವಸ ನಾವು ಅವನ ಪಲ್ಯಕ್ಕೆ ಹೊರಬೇಕಾಗಿತ್ತು. ಹಿರಣ್ಯಕಶಿಪು ಪಲ್ಲಕ್ಕೆ ಹೊರಬೇಕಾಗಿತ್ತು. ಅವನ ರಥದಿಂದ ಓಡ್ತಾ ಹೋಗಬೇಕಾಗಿತ್ತು. ನಮಗೆ ಆ ದೌರ್ಭಾಗ್ಯ ತಪ್ಪಿತು. ಇನ್ಮೇಲೆ ಭಗವದ್ಭಕ್ತರು, ದೇವತೆಗಳು ಅವರ ಜೊತೆಯಲ್ಲಿ ಇಷ್ಟು ದಿವಸ ಇವತ್ತು ನಮ್ಮ ಸೌಭಾಗ್ಯ ಬಂತು. ಪರಮಾತ್ಮ ಬಹಳ ಅನುಕೂಲ ಮಾಡಿಕೊಟ್ಟಿ ಅಂತ ತಿಳ್ಕೊಂಡಂತಾರೆ. ಕಿಂಪುರುಷರು ಅಂತ ತಿಳ್ಕೊಂಡಂತ ಹೇಳಿ, ಕಿಂಪುರುಷರು ಅಂತಂದರೆ ಬೇಕಾದರೂ ಹೊಸ ಹೊಸ ರೂಪ ತೆಗೆದುಕೊಳ್ತಕ್ಕಂಥ ತಮ್ಮ ಇಚ್ಛೆಯ ರೂಪವನ್ನು ತೆಗೆದುಕೊಂಡು ಆ ಕಾಲದಲ್ಲಿ ಅವರು ಯಜ್ಞಯಾಗಾದಿಗಳಿಗೆ ಬಂದು ಆ ಯಜ್ಞಯಾಗಾದಿಗಳಲ್ಲಿ ಭಗವಂತನನ್ನು ಸ್ತೋತ್ರ ಮಾಡಿ ಅಲ್ಲಿಯ ಜನರಿಗೆ ಇನ್ನೂ ಭಕ್ತಿ ಹುಟ್ಟಿಸ್ತಕ್ಕಂಥ ಕೆಲಸ ಕಿಂಪುರುಷರದು. ಆ ಕಿಂಪುರುಷರು ಬಂದು ಹೇಳ್ತಾರೆ, ಇಷ್ಟು ದಿವಸ ಆ ದ್ರೋಹಿಯಾಗಿರ್ತಕ್ಕಂಥ ದುಷ್ಟನಾದ ಹಿರಣ್ಯಕಶಿಪು ಯಜ್ಞಯಾಗಾದಿಗಳಿಗೆ ತನ್ನ ಸ್ತೋತ್ರವನ್ನು ಮಾಡಿದರೆ ಸರಿತಾ ಇಲ್ಲ, ನಮ್ಮನ್ನು ಹೊಡೆದು ಬಿಡ್ತಾ ಇದ್ದ. ಆ ಮೂರ್ಖ ಇವತ್ತು ಸತ್ತು ಹೋಗಿದ್ದಾನೆ. ಇನ್ನು ಮೇಲೆ ನಾವು ಪರಮೋಪಕಾರ ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತ ತಿಳ್ಕೊಂಡಂದಿದ್ದಾರೆ. ಆ ಕಾಲದಲ್ಲಿ ವೇತಾಳರು ಅಂತ ತಿಳ್ಕೊಂಡಂದಿದ್ದಾರೆ. ವೇತಾಳ ಅಂದರೆ ವೇತಾಳ ಪಂಚವಿಂಶತಿ ಭೂತಪ್ರೇತ ಅಂತ ತಿಳ್ಕೊಳ್ಬೇಡಿ. ವೇತಾಳರು ಅಂತ ತಿಳ್ಕೊಂಡಂತಂದರೆ ಯಜ್ಞಯಾಗಾದಿಗಳಲ್ಲಿ ಅಲ್ಲಿ ಪ್ರಸ್ತೋತ ಉದ್ಗಾತ ಗಾನವನ್ನು ಮಾಡ್ತಾ ಇದ್ದರೆ ಆ ಮಂತ್ರಗಳ ಗಾನವನ್ನೇ ಸಾವಿರಾರು ಜನ ಕೂತ್ಕೊಂಡಿರ್ತಕ್ಕಂಥ ಅಲ್ಲಲ್ಲಿ ನಿಂತುಕೊಂಡು ಆ ಗುಣಗಾನವನ್ನು, ಪರಮಾತ್ಮನ ಗುಣಗಾನವನ್ನು ಮಾಡಿ ಆ ಜನರಲ್ಲಿ ಉತ್ಸಾಹವನ್ನು ಹುಟ್ಟಿಸ್ತಕ್ಕಂಥ ಕೆಲಸ ವೇತಾಳರದು. ಇಷ್ಟು ದಿವಸ ನಾವು ಆ ಹಿರಣ್ಯಕಶಿಪುವಿನ ಸೇವೆ ಮಾಡಬೇಕಾಗಿತ್ತು. ಇವತ್ತು ತಪ್ಪಿತು, ನಾವು ಉದ್ಧತರಾದೆವು ಅಂತ ತಿಳ್ಕೊಂಡಂತೇಳಿ ಅಂತ ಇದ್ದಾರೆ. ಇನ್ನು ಕಿನ್ನರರು ಅಂತ ತಿಳ್ಕೊಂಡಂತಂದರೆ ಸ್ವರ್ಗದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಮಾಡಿಕೊಟ್ಟು ಅವರಿಗೆ ಅನೇಕ ರೀತಿಯಿಂದ ಸುಖವನ್ನು ಕೊಡ್ತಕ್ಕಂಥವರು, ಸಹಾಯ ಮಾಡ್ತಕ್ಕಂಥ ಕೆಲಸ ಕಿನ್ನರರದು. ಹೀಗಾಗಿ ಆ ಕಿನ್ನರರು ಬಂದು ಹೇಳ್ತಾರೆ, ಇಷ್ಟು ದಿವಸ ಆ ಮೂರ್ಖನಾಗಿರ್ತಕ್ಕಂಥ ಅವನು ಹಿರಣ್ಯಕಶಿಪು ದುಡಿಸ್ಕೊಳ್ತಾ ಇದ್ದ, ಪುಕ್ಕಟೆಯಾಗಿ ದುಡಿಸ್ಕೊಳ್ತಾ ಇದ್ದ. ಆ ಪುಕ್ಕಟೆಯಾಗಿ ಆ ಹಿರಣ್ಯಕಶಿಪುವಿನ ಸೇವೆಯನ್ನು ಮಾಡ್ತಕ್ಕಂಥ ದೌರ್ಭಾಗ್ಯ ನಮ್ಮದಾಗಿತ್ತು. ಪರಮಾತ್ಮ ಇವತ್ತು ಅವನನ್ನು ಸಂಹಾರ ಮಾಡಿದ್ದೆಯಲ್ಲ, ಬಹಳ ಸಂತೋಷವಾಯಿತು ಅಂತ ತಿಳ್ಕೊಂಡಂತಿದ್ದಾರೆ. ಭಗವಂತ ನಮ್ಮ ಸಹಕಾರಿಯಾದ ಜಯ ದ್ವಾರಪಾಲಕರು ಬಂದು, ನಂದ, ಸುನಂದನ ಇತ್ಯಾದಿಗಳು ಏನಿದ್ದಾರೆ ಉಳಿದ ದ್ವಾರಪಾಲಕರು ಬಂದಿದ್ದಾರೆ. ಇನ್ನೊಂದು ರೂಪದಿಂದ ಜೈವಿಜಯರು ಅಲ್ಲಿ ಇದ್ದು ದ್ವಾರಪಾಲಕರಾಗಿ, ಯಾಕೆ ದೇವತೆಗಳಿಗೆ ಅನೇಕ ರೂಪ ತೆಗೆದುಕೊಳ್ಳಿಕ್ಕೆ ಬರ್ತದೆ. ಆದರೆ ನಮ್ಮದೇ ಆದಂಥ ಒಂದು ರೂಪ ಹಿರಣ್ಯಕಶಿಪುವಿನಲ್ಲಿದ್ದು ಆ ದುಷ್ಟ ದೈತ್ಯನ ಜೊತೆಗೆ ಭಾಳ ಪೀಡೆ ಪಡ್ತಾ ಇತ್ತು. ನಮಗೂ ತ್ರಾಸಾಗ್ತಾಯಿತ್ತು. ಏನು ಮಾಡೋದು, ನಮ್ಮ ಸಹಕಾರಿಯಾದವನು ಆ ದೈತ್ಯನ ಜೊತೆಗೆ ಸೇರಿಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ ಇವತ್ತು ಅವನು ಸತ್ತ, ನಮ್ಮ ಜಯ ಮುಕ್ತನಾದ. ಭಾಳ ಸಂತೋಷ ಆಯಿತು.
ನಮ್ಮ ಒಬ್ಬ ಶ್ರೇಷ್ಠನಾದ ಮುಕ್ತನಾದಂತೆ ಯಾರಿಗೆ ಸಂತೋಷ ಆಗೋದಿಲ್ಲ ಅಂತ ಹೇಳಿ ಪರಮಾತ್ಮ ಕ್ರೋಧವನ್ನು ಶಾಂತಗೊಳಿಸು ಇಲ್ಲ. ಇವರು ಎಲ್ಲರೂ ಸ್ತೋತ್ರ ಮಾಡಿದರೂ ಸಹ ಏತೇ ಸುರಾದಯ ಸರ್ವೇ ಬ್ರಹ್ಮರುದ್ರ ಪುರಸ್ಸರಾ ನೋಪೇತು ಮಸಕಂ ಮನ್ಯುಂ ಸಂಗ್ರಹಂ ಸುದುರಾಸದಂ. ಇಲ್ಲ, ನೀವು ಆಗಾಳೆ ಹೇಳಿದ್ರಲ್ಲ, ನರಸಿಂಹದೇವರ ಕ್ರೋಧ ಉಳಿದವರಿಗೆ ದೇವತೆಗಳಿಗೆ ಶಾಂತಮೂರ್ತಿಯಾಗಿ ಕಾಣ್ತಾ ಇದ್ದ ಅಂತ ತಿಳ್ಕೊಂಡಂತೇಳಿ, ಅದನ್ನು ಯಾವ ಆಧಾರದಿಂದ ಹೇಳಿದಿರಿ ಅಂತ ತಿಳ್ಕೊಂಡಂತೇಳಿ ನೀವು ಕೇಳಿದರೆ ಭಾಗವತದ ಈ ಶ್ಲೋಕದ ಕಡೆಗೆ ಲಕ್ಷ್ಯ ಕೊಡಿ. ಏವಂ ಸುರಾದಯ ಸರ್ವೇ, ಸುರಾದಿ ದೇವತೆಗಳು ಬ್ರಹ್ಮರುದ್ರ ಪುರಸ್ಸರರು ಮನ್ಯು ಸಂಗ್ರಹಂ, ಮನ್ಯುಂ ಅಲ್ಲ, ಸಿಟ್ಟನ್ನು ಅಲ್ಲ, ಸಿಟ್ಟಿನ ನಾಟಕವನ್ನು, ಪರಮಾತ್ಮನ ಆ ಕ್ರೋಧದ ನಾಟಕವನ್ನು ಶಾಂತ ಮಾಡಲಿಕ್ಕೆ ಸಮರ್ಥರಾಗಲಿಲ್ಲ. ಇನ್ನು ಗಂಧರ್ವರಲ್ಲಿ ನಟರು ಅಂತ ನಟನ ಅಂತ ತಿಳ್ಕೊಂಡು ಹೇಳಿದ್ರಲ್ಲ, ಗಂಧರ್ವರು ನಟರೇ ಅಂತ ತಿಳ್ಕೊಂಡಂತಂದ್ರೆ ಹೌದು ಅಂತ ತಿಳ್ಕೊಂಡಂತ ಇದ್ದಾರೆ. ಸಂಸ್ಕೃತದಲ್ಲಿ ಇವತ್ತು ನಾವು ನಾಟಕದಲ್ಲಿ ನಟನೆ ಮಾಡ್ತಕ್ಕಂಥವ್ರಿಗೆ ನಟರು ಅಂತ ಕರಿತೇವೆ. ಸಂಸ್ಕೃತದ ಕೋಶದ ಪ್ರಕಾರ ತಪ್ಪು. ನಟರು ಅಂತ ತಿಳ್ಕೊಂಡಂತಂದ್ರೆ ನಾಟಕ ಬರೆಯುವವರು ನಟರು. ನೃತ್ಯದ ಹಾಡುಗಳನ್ನು ಇತ್ಯಾದಿಗಳನ್ನೆಲ್ಲ ಆ ಸ್ಟೆಪ್ಗಳನ್ನು ಕೂಡಿಸಿ ಕೊಡ್ತಕ್ಕಂಥವ್ರು ನಟರು. ಆ್ಯಕ್ಚುವಲ್ ನರ್ತನ ಮಾಡ್ತಕ್ಕಂಥವ್ರು, ಆ್ಯಕ್ಚುವಲ್ ನಾಟಕದಲ್ಲಿ ನಟನೆ ಮಾಡ್ತಕ್ಕಂಥವರು ನಾಟ್ಯರು. ನಟರಿಗೆ ಸಂಬಂಧಿಸಿರ್ತಕ್ಕಂಥವರು ನಾಟ್ಯರು. ಆನಂತರ ಉಳಿದವರು ಮಾಡಿದ ಗದ್ಯ ಪದ್ಯಗಳನ್ನು ಗಾನ ಮಾಡ್ತಕ್ಕಂಥವರು ಗಾಯಕರು. ಇಂದ್ರ ಲೋಕದಲ್ಲಿ ಈ ರೀತಿಯಾಗಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಇವರು ಅಂತಂದಿದ್ದಾರೆ. ಆಚಾರ್ಯರು ಎಷ್ಟು ಸೂಕ್ಷ್ಮ ಕೋಶ ಕೊಡ್ತಾರೆ. ನಟನಂತು ಕಥಾಬಂಧ ನಾಟ್ಯಕಂ ಭಾವದರ್ಶನಂ ಅಂಥೇಳಿ ಸ್ಪಷ್ಟವಾಗಿ ತಮ್ಮ ಭಾಗವತ್ ತಾತ್ಪರ್ಯದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಕ್ರಮವನ್ನು ಕೂಡ ತಿಳಿಸಿಕೊಡ್ತಾರೆ. ಆಚಾರ್ಯರು ತಿಳಿಸದೇ ಇರತಕ್ಕಂಥ ವಿಷಯ ಇಲ್ಲ. ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ದೇವತೆಗಳೆಲ್ಲ ಹೋಗಿ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಮಹಾಲಕ್ಷ್ಮಿ, ನಿನ್ನ ಗಂಡನಿಗೆ ಬಹಳ ಸಿಟ್ಟು ಬಂದದ. ಸಿಟ್ಟು ಬಂದದ, ದಮ ಸಿಟ್ಟಿನಿಂದ ಉರಿಲಿಕ್ಕತ್ತಾನ. ಜಗತ್ತೆಲ್ಲ ಗಾಬರಿಯಾಗಿ ಕೂತದ. ಅನೇಕ ಜನರು ಹಾರ್ಟ್ ಫೇಲ್ ಆಗ್ಯದ, ಕೆಲವ್ರದ್ದು ಹಾರ್ಟ್ ಅಟ್ಯಾಕ್ ಆಗ್ತಾ ಬರ್ತಾ ಇದೆ. ನೀನಾದರೂ ಬಂದು ನನ್ನ ಗಂಡನ ಸಿಟ್ಟು ಇಳಿಸು ಅಂತ ತಿಳ್ಕೊಂಡಂತ ಹೇಳಿದ್ಲು. ಅವಳು ಹೇಳಿದ್ಲು, ನನ್ನ ಗಂಡಗೆ ಸಿಟ್ಟು ಬರೋಂಗೇ ಇಲ್ಲ. ಅದೃಶ್ಯಾದ್ಭುತ ರೂಪತ್ವಾತ್, ಇಲ್ಲಿವರೆಗೂ ಕಾಣದೇ ಇರತಕ್ಕಂತಹ ಅದ್ಭುತವಾದ ರೂಪ, ಬಹುಶಃ ನನ್ನ ಗಂಡನ ಇರಲಿಕ್ಕಿಲ್ಲ, ನಾ ಬರೋಂಗಿಲ್ಲ ಅಂತ ಹೇಳಿಬಿಟ್ಲು. ಈ ಲಕ್ಷ್ಮೀದೇವಿ ಅಷ್ಟು ಅಜ್ಞಳೆ ಅಂತ ತಿಳ್ಕೊಂಡಂತಂದರೆ ಆಗಲ್ಲ. ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ, ಅದೃಷ್ಟಾಶ್ರಿತ ಪೂರ್ವತ್ವಾತ್, ಎಂದಿಗೂ ಈ ರೂಪವನ್ನು ಲಕ್ಷ್ಮೀದೇವಿ ಕಂಡಿದ್ದಿಲ್ಲ, ಈ ಕೇಳಿದ್ದಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಅನ್ಯೈಹಿ ಸಾಧಾರಣೈಹಿ ಜನೈಹಿ, ಉಳಿದ ಜನರು ಇಂಥ ಅದ್ಭುತ ರೂಪವನ್ನು ಕಂಡಿರಲಿಲ್ಲ. ಅರ್ಧ ಪುರುಷ ಅರ್ಧ ಸಿಂಹ ರೂಪವನ್ನು ಕಂಡಿರಲಿಲ್ಲ. ಪರಮಾತ್ಮನ ನೃಸಿಂಹ ಹೊಸದಾಗಿ ಬಂದಿದ್ದಾನೆ ಅಂತ ತಿಳ್ಕೊಳ್ಬೇಡಿ. ನೃಸಿಂಹ ರೂಪವನ್ನು ತೆಗೆದುಕೊಳ್ಳುವ ಮೊದಲೇ ನೃಸಿಂಹ ರೂಪದಿಂದ ಪರಮಾತ್ಮ ಇದ್ದೇ ಇದ್ದ. ಅದನ್ನು ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಾ ಇದ್ಲು. ಉಳಿದವರು ಕಂಡಿರಲಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಲೋಕಮೋಹನಾರ್ಥವಾಗಿ ಮಹಾಲಕ್ಷ್ಮೀದೇವಿ ನೃಸಿಂಹಂ ಶಂಕಿತಮಿವ ಶ್ರೀ ಲೋಕಮೋಹಾಯ ನೋಯಯೌ, ಅಸುರರಿಗೆ ಮೋಹನ ಮಾಡೋದಕ್ಕೋಸ್ಕರ, ಸಜ್ಜನರಿಗೆ ಆನಂದ ಕೊಡೋದಕ್ಕೋಸ್ಕರ, ಏನಪ್ಪ ಈ ಗಂಡ ಹೆಂಡತಿ ಅಂತ ನಾಟಕ ಮಾಡ್ತಾರೆ, ಎಷ್ಟು ನಾಟಕ ಮಾಡ್ತಾರೆ, ನಟನೆ ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಲಕ್ಷ್ಮೀದೇವಿ ಬರಲಿಲ್ಲ ಅಂತ ತಿಳ್ಕೊಂಡಂದಿದ್ದಾರೆ. ಅಷ್ಟೇ ಅಲ್ಲ, ಪರಮಾತ್ಮನ ಆರ್ದ್ರ ಮಹಾಲಕ್ಷ್ಮಿಗೆ ಗೊತ್ತು. ಪರಮಾತ್ಮನಿಗೆ ಇವತ್ತು ಏನು ಇಚ್ಛೆ ಇದೆ ಅನ್ನೋದನ್ನು ಲಕ್ಷ್ಮೀದೇವಿ ಅಷ್ಟು ಸರಿಯಾಗಿ ತಿಳಿದುಕೊಂಡವ್ರ ಜಗತ್ತಿನಲ್ಲಿ ಯಾರೂ ಇಲ್ಲ. ಲಕ್ಷ್ಮೀದೇವಿ ಪರಮಾತ್ಮನನ್ನು ತನ್ನ
ಯೋಗ್ಯತೆಗನುಸಾರವಾಗಿ ಸರಿಯಾಗಿ ತಿಳಿದುಕೊಂಡಿದ್ದಾಳೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಹೇಗೆ ಭಗವಂತ ನಾಟಕ ಮಾಡ್ತಾನೆ ಆ ರೀತಿಯಾಗಿ ಮಹಾಲಕ್ಷ್ಮೀ ದೇವಿ ನಾಟಕ ಮಾಡ್ತಾಳೆ. ಯಾಂ ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯತ್ ರಮಾಪಿ ದೇವಿ. ಪರಮಾತ್ಮ ಹೇಗೆ ನಾಟನೆ ಮಾಡ್ತಾ ಇರ್ತಾನೆ ಹಾಗೂ ಮಹಾಲಕ್ಷ್ಮೀ ದೇವಿ ಅದೇ ರೀತಿಯಾಗಿ ನಟನೆ ಮಾಡ್ತಾಳೆ. ರುಕ್ಮಿಣೀ ದೇವಿ ಗಾಬರಿಯಾಗಿ ಪತ್ರ ಬರೆದಂತೆ. ಲಕ್ಷ್ಮೀದೇವಿ ಗಾಬರಿ ಇದೆಯಾ? ಇಲ್ಲ. ಆದರೆ ನಟನ ತೋರಿಸ್ಬೇಕಲ್ಲ ಅಂತೇಳಿ ಪತ್ರ ಬರೆದುವಾಗ ಅದ್ಭುತವಾದ ಪತ್ರವನ್ನು ಬರೆದಿದ್ದಾಳೆ. ಆದರೆ ಬ್ರಾಹ್ಮಣ ಇನ್ನೂ ಬರಲಿ ಅಂತ ಒಮ್ಮೆ ಒಳಗೆ ಹೋಗ್ತಾಳಂತೆ, ಒಮ್ಮೆ ಹೊರಗೆ ಬರ್ತಾಳಂತೆ. ಹೊಸದಾಗಿ ಮದುವೆ ಆದವ್ರು ಹಿಂದಿನ ಕಾಲದಲ್ಲಿ ಪೋಸ್ಟಿನ ದಾರಿ ಕಾಯ್ತಾಯಿದ್ರು. ಪೋಸ್ಟ್ಮನ್ ಬರೋ ದಾರಿ ಕಾಯಿ, ಯಾಕೆ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ಅಂಥೇಳಿ ಹೊರಗೆ ಹೋಗಿ ನೋಡ್ತಾರೆ. ಹಾದಿ ಕಾಯ್ತಾಯಿದ್ರು. ಅಷ್ಟು ಅವರಿಗೆ ಗಂಡಂದ್ರ ಬಗ್ಗೆ ಕಾಳಜಿ ಇತ್ತು. ಈಗಿನವ್ರಿಗಿಲ್ಲ ಅನ್ನೋದಿಲ್ಲ, ಇದೆ, ಇವರಿಗೂ ಇದೆ. ಆದರೆ ಈಗಿನವ್ರಿಗೇನು, ಯಾಕೆ ಇನ್ನೂ ಕಾಲ್ ಬಂದಿಲ್ಲ, ಯಾಕೆ ಇನ್ನೂ ಬಂದಿಲ್ಲ ಅಂತೇಳಿ ಮತ್ತೆ ಪುನಃ ಕಾಲ್ ಮಾಡಿ ನೋಡ್ತಾರೆ. ಯಾಕೆ ಬಂದಿದೆ, ಯಾಕೆ ಅದು ಅಲ್ಲಿ ನನ್ನ ಫೋನ್ ಎತ್ತಿಲ್ಲ ನನ್ನ ಗಂಡ ಅಂತಕೊಂಡು ಇನ್ನೂ ಇವ್ರಿಗೆ ತ್ರಾಸು. ಈಗಿನವ್ರಿಗೆ ಇನ್ನೂ ತ್ರಾಸು ಭಾಳ, ಹಿಂದಿನವ್ರಿಗೆ ತ್ರಾಸು ಕಡಿಮೆ ಇತ್ತು. ಯಾಕೆ ಹಿಂದಿನವ್ರಿಗೆ ಯಾಕೆ ತ್ರಾಸು ಅಂತಂದರೆ ಹಿಂದಿನವ್ರಿಗೆ ಗೊತ್ತಿತ್ತು, ಪೋಸ್ಟ್ಮನ್ ಬರೋ ತನಕ ನಾವು ಹೊರಗೆ ನಿಂತರೂ ಪ್ರಯೋಜನವಿಲ್ಲ. ಅವರು ಪೋಸ್ಟ್ ಮಾಡಿದ್ದೇನೆ ಅಂತ ಮಾಡಿದರೆ 2 ದಿವಸ ಬೇಕಾಗ್ತದೆ ಅಂಥೇಳಿ ಗಂಡ ಊರಿಗೆ ಹೋದ ಮೇಲೆ 2-3 ದಿವಸದ ಮೇಲೆ ಪೋಸ್ಟ್ಮನ್ ಬರೋ ವೇಳೆಯಲ್ಲಿ ಹೋಗಿ ಪಾಪ ಕಿಡಿಕಿಯಲ್ಲೋ ಬಾಗಿಲಿನಲ್ಲಿ ನಿಲ್ತಿದ್ರು. ಈಗಿನವರು ಏನ್ರಿ ದಾದರ್ ಮುಟ್ಟಿದ್ರೇನು, ವಿ ಟಿ ಮುಟ್ಟಿದ್ರೇನು, ಚರ್ಚ್ಗೇಟ್ ಮುಟ್ಟಿದ್ರೇನು, ಗಾಡಿ ಸಿಕ್ಕದೇನು, ಏನು ರೀ ಕಲ್ಯಾಣ ಮುಟ್ಟಿದ್ರೇನು, ಎಲ್ಲದ್ರಿ ಗಾಡಿ ಈಗ? ಪಾಪ ಇವ್ರಿಗೆ 10 ಸಲ ಕೇಳಿ ಕೊನೆಗೆ ಇಲ್ಲ ನಾನು ಸರಿ ಮುಟ್ತೀನಿ, ಫೋನ್ ಮಾಡ್ತೀನಿ ಅಂತ ಅನ್ನೋ ತನಕನೂ ಕಾಳಜಿ ಇರ್ತದೆ, ಮಾಡ್ತದೆ. ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ ಇನ್ನೂ ಕಡೆ ಬರಲಿಲ್ಲ ಅಂತಂದರೆ ಯಾಕೆ ಇನ್ನೂ ನಿಮ್ಮ ಫೋನ್ ಬಂದಿಲ್ಲ, ಪುಣ್ಯ ಮುಟ್ಟಿಲ್ಲ ನೀವು? ಎಷ್ಟು ಕಾಳಜಿ, ಎಷ್ಟು ಉತ್ಸಾಹ, ಅಷ್ಟು ತ್ರಾಸು ಹಿಂದಿನವ್ರಿಗೆ ಇದ್ದಿದ್ದಿಲ್ಲ. ಊರಿಗೆ ಹೊರಟಾರೆ ನಾಳಿನ ದಿವಸ ಬಿಟ್ಟೋತಾರೆ, ನಾಳೆ ಹೋದ್ಮೇಲೆ ನಾಡದ್ದು ಪತ್ರ ಹಾಕ್ತಾರೆ, ಅಚ್ಚಿ ನಡೆದು 5 ದಿವಸದ ನಂತರ ಕಾಳಜಿ ಚಾಲು ಆಗ್ತಿತ್ತು. ಈ ರೀತಿಯಾಗಿ ಮಹಾಲಕ್ಷ್ಮಿ ಕೂಡ ನಾಟಕ ಮಾಡ್ತಾಳೆ. ರುಕ್ಮಿಣೀ ದೇವಿ ಪಾಪ ಹೊರಗೆ ಹೋಗ್ತಿದ್ಲು, ಒಳಗೆ ಬರ್ತಿದ್ಲು. ಆ ಬ್ರಾಹ್ಮಣ ಬಂದಾಕ್ಷಣಕ್ಕೆ ಹಾಂ ನನ್ನ ಕೆಲಸ ಆಯಿತು ಅಂತೇಳಿ, ಏನು ರೀ ನನ್ನ ಕೆಲಸ, ಕಾಯೋ ಹಣ್ಣು ಅಂತಕೊಂಡು ಕೇಳ್ತಾಳೆ. ಇವೆಲ್ಲ ನಟನೆ ಮಾಡ್ತಾಳೆ. ಸತ್ಯಭಾಮ ಆಗಿ ಸಿಟ್ಟಿಗೆ ಬಂದ ನಟನವನ್ನು ಮಾಡ್ತಾಳೆ, ಶಟಗೊಂಡು ನಟನವನ್ನು ಮಾಡ್ತಾಳೆ. ಉಳಿದವರಿಗೆ ಈ ಲಕ್ಷ್ಮೀನಾರಾಯಣ ಹಣೆ ಬರ, ಇವರು ನಮ್ಮಂಗೆ ಇದ್ದಾರೆ ಬಿಡು ಅಂತ ತಿಳ್ಕೊಂಡಂತೆ. ಆದರೆ ದೇವತೆಗಳಿಗೆ, ಋಷಿಗಳಿಗೆ ಪರಮಾತ್ಮ ಎಂಥ ನಟನೆ ಮಾಡ್ತಾ ಇದ್ದಾನೆ, ಎಂಥ ನಾಟಕ ಮಾಡ್ತಾ ಇದ್ದಾನೆ, ಕಪಟ ನಾಟಕ ಸೂತ್ರಧಾರಿಯಾಗಿ ನಮಗೆ ಆನಂದ ಕೊಡ್ತಾ ಇದ್ದಾನೆ ಅಂತ ಆನಂದ ಪಡ್ತಾ ಇದ್ದ. ಭಗವಂತನ ಲೀಲೆ ಹಾಗೇ ಇರ್ತದೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ತಾತ್ಪರ್ಯದಲ್ಲಿ, ಯಾಂ ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ. ಪರಮಾತ್ಮ ತನ್ನ ಸರ್ವೋತ್ತಮತ್ವದ ರೀತಿಯಿಂದ ಹೇಗೆ ಅನೇಕ ಲೀಲೆಗಳನ್ನು ಮಾಡ್ತಾನೆ, ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಮಹಾಲಕ್ಷ್ಮಿಯು ಕೂಡ ಅದಕ್ಕೆ ಅನುಸಾರವಾಗಿರ್ತಕ್ಕಂಥ ನಾಟಕವನ್ನು ಮಾಡ್ತಾಳೆ. ಅದರ ಜೊತೆಯಲ್ಲಿ ಅವರ ಹಾರ್ದವನ್ನು ತಿಳಿದುಕೊಂಡು ಅದರಂತೆ ನಟನೆ ಮಾಡ್ತಕ್ಕಂಥವರು ವಾಯು ಮತ್ತು ಭಾರತೀಯರು. ಉಳಿದವರಿಗೆ ಇದು ಅರ್ಥ ಆಗೋದಿಲ್ಲ. ಆದ್ದರಿಂದಾಗಿ ಮಹಾಲಕ್ಷ್ಮಿಗೆ ಭಗವಂತನ ಹಾರ್ದ್ರ ಹೃದಯದಲ್ಲಿದ್ದ ಭಾವನೆ ಗೊತ್ತಿತ್ತು. ಇವತ್ತಿನ ದಿವಸ ಸಿಟ್ಟು ಕಡಿಮೆ ಮಾಡುವ ಕೀರ್ತಿ ಪ್ರಹ್ಲಾದನಿಗೆ ಕೊಡಬೇಕಾಗಿದೆ. ಪ್ರಹ್ಲಾದೇ ಚೈವ ವಾತ್ಸಲ್ಯ ಪ್ರದರ್ಶನಾಯ ಹರೇ ಅಪಿ. ಈ ರೀತಿಯಲ್ಲಿ ಪ್ರಹ್ಲಾದನ ಮೇಲೆ ವಿಶೇಷವಾಗಿರ್ತಕ್ಕಂಥ ಪ್ರದರ್ಶನ ಅವನು ಕೊಡಬೇಕಾಗಿದೆ ಅಂತ ತಿಳ್ಕೊಂಡಂತೇಳಿ, ಜ್ಞಾತ್ವಾ ಮನಃ ತಥಾ ಬ್ರಹ್ಮ. ಪರಮಾತ್ಮನ ಮನಸ್ಸನ್ನು ಲಕ್ಷ್ಮೀದೇವಿ ತಿಳಿದುಕೊಂಡು ಬರಲಿಲ್ಲ. ಈ ಕಡೆಯಲ್ಲಿ ಬ್ರಹ್ಮದೇವರು ಇವತ್ತು ಪ್ರಹ್ಲಾದನಿಂದಲೇ ಇವನ ಸಿಟ್ಟು ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡಂತೇಳಿ ಪ್ರಹ್ಲಾದಂ ಪ್ರೇಷಯತ್ ತಥಾ. ತನ್ನ ಹತ್ತಿರ ಕೈ ಜೋಡಿಸಿಕೊಂಡು ನಿಂತು ಆಶ್ಚರ್ಯಚಕಿತನಾಗಿ ಈ ಭಗವಂತನ ರೂಪವನ್ನು ನೋಡಿ ಅಂಜದೆ ಸ್ತೋತ್ರ ಮಾಡ್ತಾ ಕೈ ಜೋಡಿಸಿಕೊಂಡು ನಿಂತುಕೊಂಡಿರ್ತಕ್ಕಂಥ ಪ್ರಹ್ಲಾದನ ಹತ್ರ ಬಂದು
ಪ್ರಹ್ಲಾದ ಬಾರಪ್ಪ, ನಿನಗೋಸ್ಕರ ಆಗಿರ್ತಕ್ಕಂಥ ಅವತಾರ ಇದು. ಆದ್ದರಿಂದಾಗಿ ನೀನೇ ಹೋಗಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಏಕತ್ನೈಕಸ್ಯ ವಾತ್ಸಲ್ಯಂ. ಹಾಗಾದರೆ ದೇವತೆಗಳಿಗಿಂತ ಪ್ರಹ್ಲಾದ ಶ್ರೇಷ್ಠೇನು? ಅವನ ಪ್ರಾರ್ಥನೆ, ಇವರೆಲ್ಲ ಪ್ರಾರ್ಥನೆ ಮಾಡಿದರು, ಶಾಂತಭಾಗದ ಪ್ರಾರ್ಥನೆ, ಶಾಂತಭಾಗದ ಸಿಟ್ಟು ಪ್ರಹ್ಲಾದನಿಂದ ಕಡಿಮೆ ಆಗ್ತೇನು ಅಂತಂದರೆ ಯಾವಾಗಲಾದರೂ ಒಂದು ಸಂದರ್ಭದಲ್ಲಿ ವಿಶಿಷ್ಟ ಮರ್ಯಾದೆಯನ್ನು ಕೊಡಬೇಕಾಗ್ತದೆ. ಅಂಥ ವೇಳೆಯಲ್ಲಿ ಅವನಿಗೆ ವಿಶೇಷ ಮರ್ಯಾದೆಯನ್ನು ಕೊಡ್ತಾರೆ. ಈಗ ಉದಾಹರಣೆಗೆ ಸ್ಕೂಲ್ ಕಾಲೇಜಿನಲ್ಲಿ ವರ್ಷಕ್ಕೊಮ್ಮೆ ಸ್ಟೂಡೆಂಟ್ ಡೇ ದಿವಸ ಪೂರ್ತಿ ಜವಾಬ್ದಾರಿ ವಿದ್ಯಾರ್ಥಿಗಳು ಕೊಟ್ಬಿಡ್ತಾರೆ. ಅವತ್ತೇ ವಿದ್ಯಾರ್ಥಿಗಳು ಆಯಾ ಕ್ಲಾಸ್ಗೆ ಟೀಚರ್ ಆಗ್ತಾರೆ. ಅವತ್ತೇ ವಿದ್ಯಾರ್ಥಿಗಳಲ್ಲಿ ಒಬ್ಬ ವ್ಯಕ್ತಿ ಪ್ರಿನ್ಸಿಪಾಲ್ ಆಗ್ತಾನೆ. ಅವತ್ತಿನ ಟೈಮ್ ಟೇಬಲ್ ಮಾಡಿ ಕೊಡ್ತಾನೆ. ಅವನು ಹೇಳಿದ ಮೇಲೆ ಪ್ಯೂನ್ ಬೆಲ್ ಬಾರಿಸ್ತಾನೆ. ಆನಂತರ ಹಾಲ್ನಲ್ಲಿ ಸಭೆ ಸರಿಸಿದಾಗ ಟೀಚರೆಲ್ಲ ಎದುರು ಕೂತ್ಕೊಂಡಿರ್ತಾರೆ. ಇವರು ವಿದ್ಯಾರ್ಥಿಗಳಲ್ಲಿ ಒಬ್ಬ ಪ್ರೆಸಿಡೆಂಟ್ ಆಗಿರ್ತಾನೆ, ಒಬ್ಬರು ಆಗಿರ್ತಾನೆ. ಇವರು ಈ ರೀತಿಯಾಗಿ ಅವತ್ತು ಒಂದು ದಿವಸ, ದಿನಾಲಲ್ಲ. ಹಾಗೆ ಪ್ರಹ್ಲಾದನಿಗೆ ಇವತ್ತು ಒಂದು ವಿಶೇಷ ಮಹತ್ವ ಕೊಡಬೇಕಾಗಿದೆ ಅಂತನ್ನುವುದನ್ನು ಆಚಾರ್ಯರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಏಕತ್ರೈಕಸ್ಯ ವಾತ್ಸಲ್ಯಂ. ಇವತ್ತು ಪ್ರಹ್ಲಾದನಿಗೆ ಅವನು ಮಾಡಿದ ತಪಸ್ಸಿಗೆ ಫಲವನ್ನು ಕೊಡಬೇಕಾಗಿದೆ ಅಂತ ತಿಳ್ಕೊಂಡಂತೇಳಿ ವಿಶೇಷ ದರ್ಶಯೇದ್ಧರಿಹಿ. ಪರಮಾತ್ಮ ಅದೊಂದು ವಿಶಿಷ್ಟ ಸಂದರ್ಭದಲ್ಲಿ ಅವನಿಗೆ ಮರ್ಯಾದೆಯನ್ನು ಕೊಡ್ತಾನೆ. ಅವರಸ್ಯಾಪಿ ಮೋಹಾಯ. ಇದಾಗ ಯಾಕೆ ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ ಉಳಿದವರಿಗೆ ಮೋಹನಾರ್ಥವಾಗಿ. ನೋಡಿದ್ರೆ ಪ್ರಹ್ಲಾದನೇ ಗ್ರೇಟ್. ಬ್ರಹ್ಮಾದಿ ದೇವತೆಗಳು ಏನು ಪ್ರಯೋಜನ ಇಲ್ಲ. ಅವ್ರ ಸ್ತೋತ್ರದಿಂದ ಸಿಟ್ಟೇ ಇಳಿಲಿಲ್ಲ. ಅಸುರರಿಗೆ ಮೋಹ ಮಾಡೋದಕ್ಕೋಸ್ಕರ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾನೆ ಅಂತ ತಿಳ್ಕೊಂಡಂಥೇಳಿ ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿದೆ. ಪರಮಾತ್ಮ ಈ ರೀತಿಯಾಗಿ ಪರಮಾತ್ಮ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ತನ್ನ ಭಕ್ತರ ಮೇಲೆ ಅಂತ ತಿಳ್ಕೊಂಡಿದ್ದಾರೆ. ತನಗೆ ಬ್ರಹ್ಮದೇವರು ಹೇಳಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಬ್ರಹ್ಮದೇವರ ಆಜ್ಞೆಯನ್ನು ಪ್ರಹ್ಲಾದ ಶಿರಸಾ ಸ್ವೀಕಾರ ಮಾಡಿದ್ದಾನೆ. ಶಿರಸಾ ಸ್ವೀಕಾರ ಮಾಡಿ ನನಗೆ ಅಂಜಿಕೆ ಬರ್ತದಂತ ಅನ್ನಲಿಲ್ಲ, ಏನಲ್ಲಿಲ್ಲ. ತನ್ನ ಸ್ವಾಮಿ ಅದಕ್ಕೆ ಹೇಗೆ ಮಾಡಬೇಕು? ಎಷ್ಟೊತ್ತಲ್ಲ ಮಕ್ಕಳನ್ನು ಸಂತೋಷಪಡಿಸೋದಕ್ಕೋಸ್ಕರ ಅಪ್ಪ ಅಮ್ಮ ಹಾ ಹೂ ಅಂತ ತಿಳ್ಕೊಂಡು ಅಂತೇಳಿ ಹುಲಿ ಸಿಂಹದ ನಟನೆ ಮಾಡ್ತಾರೆ. ಮಕ್ಕಳು ಗಾಬರಿ ಆಗೋದಿಲ್ಲ, ಚಪ್ಪಾಳೆ ಬರೀತಾರೆ. ಅಪ್ಪ ಸಿಂಹನಾಗೆ ಹೇಳ್ತಾ ಇದ್ದಾನೆ, ಅಮ್ಮ ಇವತ್ತು ಹುಲಿಯಾಗೆ ಶಬ್ದ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಅಂತೇಳಿ ಮಕ್ಕಳು ಸಂತೋಷದಿಂದ ಚಪ್ಪಾಳೆ ಬಾರಿಸ್ತಾರೆ. ಅದೇ ರೀತಿಯಾಗಿ ಪ್ರಹ್ಲಾದ ಬರಲಿಲ್ಲ. ಪರಮಾತ್ಮ ನಂತರ ಬಂದಿದ್ದಾನೆ. ಅವನ ಪಾದ ಮುಟ್ಟಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಆನಂತರ ಪರಮಾತ್ಮನ ಎದುರಿಗೆ ನೋಡಿಕೊಂಡ, ಹತ್ತಿರದಲ್ಲಿ ನೋಡಿದ. ಆ ದಿವ್ಯ ರೂಪದಿಂದ ಮೂಕ ವಿಸ್ಮಿತನಾಗಿ ಬಾಯಿಂದ ಶಬ್ದ ಹೊರಡಲಿಲ್ಲ ಅಂತ ತಿಳ್ಕೊಂಡಂದಿದ್ದಾರೆ. ಪರಮಾತ್ಮನ ಪಾದ ಹತ್ತಿರ ಕೈ ಜೋಡಿಸಿಕೊಂಡು ನಿಂತ್ಕೊಂಡಿದ್ದಾನೆ. ಶಬ್ದ ಹೊರಡ್ತಾ ಇಲ್ಲ. ತನ್ನ ಹತ್ತಿರ ಬಂದು ಕೈ ಜೋಡಿಸಿಕೊಂಡು ನಿಂತ್ಕೊಂಡಿರ್ತಕ್ಕಂಥ ಪ್ರಹ್ಲಾದನನ್ನು ನೋಡಿ ನರಸಿಂಹದೇವರಿಗೆ ಅವನ ಮೇಲೆ ಬಹಳ ಕರುಣೆ ಉಕ್ಕಿ ಬಂತು ಅಂತ ತಿಳ್ಕೊಂಡಂತೇಳಿ ಭಾಗವತ್ಕಾರವನ್ನು ಮಾಡ್ತಾರೆ. ಕರುಣೆ ಉಕ್ಕಿ ಬಂತು. ಕಣ್ಣಿನ ಕುಡಿನೋಟದಿಂದ ಆ ಕಾಲದಲ್ಲಿ ಪರಮಾತ್ಮ ಅವನನ್ನು ನೋಡಿ ಆ ಹಿರಣ್ಯಕಶಿಪುವಿನ ಶರೀರವನ್ನು ಎಸೆದು ಆ ಪ್ರಹ್ಲಾದನನ್ನು ಎತ್ತಿ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡ. ತನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಅವನ ತಲೆಯ ಮೇಲೆ ಅನುಗ್ರಹ ಹಸ್ತವನ್ನು ಇಟ್ಟಿದ್ದಾನೆ. ಯಾವಾಗ ಭಗವಂತನ ತಲೆಯ ಮೇಲೆ, ಪ್ರಹ್ಲಾದನ ತಲೆ ಮೇಲೆ ಹಸ್ತ ಇಟ್ಟಿತೋ ಆ ಕಾಲದಲ್ಲಿ ಪ್ರಹ್ಲಾದನ ಎಲ್ಲ ಅರಿಷ್ಟಗಳು ದೂರವಾಗಿಬಿಟ್ಟು ತಕ್ಷಣ ಅವನಿಗೆ ಅಪರೋಕ್ಷ ಜ್ಞಾನವಾಯಿತು. ಪರಮಾತ್ಮ ತೊಡೆ ಮೇಲೆ ಕೊಡಿಸ್ಕೊಂಡಿದ್ದಾನೆ, ಭಗವಂತನ ನೋಡ್ತಾ ಇದ್ದಾನೆ. ಆ ಭಗವಂತನಲ್ಲಿ ತನ್ನ ಬಿಂಬರೂಪವನ್ನು ಕೂಡ ಕಾಣ್ತಾ ಇದ್ದಾನೆ ಪ್ರಹ್ಲಾದ. ತಕ್ಷಣ ಅಪರೋಕ್ಷ ಜ್ಞಾನವಾಯಿತು. ಮೈ ರೋಮಾಂಚಿತವಾಯಿತು. ಭಕ್ತಿರಸ ತುಂಬಿ ಬಂತು. ಕಣ್ಣೀರಿನಲ್ಲಿ ಆನಂದಾಶಗಳು ವ್ಯಕ್ತಪಡಿಸಿದು. ಕಂಠದಲ್ಲಿ ಗದ್ಗದಿತವಾಗಿ ಬಂದಿರತಕ್ಕಂಥ ಆ ಅಂತಃಕರಣ ಕರಗಿ ಬಂತು. ಮಾತನಾಡಲಿಕ್ಕೆ ಆಗಲಿಲ್ಲ. ಆದರೂ ಪರಮಾತ್ಮನ ರೂಪವನ್ನು
ಮನಸ್ಸಿನಲ್ಲಿ ಸ್ಥಿರ ಮಾಡಿಕೊಂಡು ಆ ಭಗವಂತನನ್ನು ಅವನ ಪಾದಗಳಲ್ಲೇ ಇಟ್ಟು ಗದ್ಗದ ಶಬ್ದದಿಂದ, ಗದ್ಗದವಾದ ಧ್ವನಿಯಿಂದ ಭಕ್ತಿ ಪುರಸ್ಸರವಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಎಂಥ ಭಾಗ್ಯ ಅಲ್ಲ, ಪರಮಾತ್ಮ ಎತ್ತಿ ತೊಡೆಯ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಅಂದರೆ ಭಕ್ತಿ ಮಾಡಿದರೆ, ಪರಮಾತ್ಮನ ವಿಷಯಕವಾಗಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿದರೆ ನಾವು ಎಂಥ ಒಂದು ವಿಶಿಷ್ಟವಾದ ಭಾಗ್ಯವನ್ನು ಪಡೀಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡಂತೇಳಿ ಇದರಿಂದ ಅರ್ಥ ಮಾಡಿಕೊಳ್ಳಿ. ಸುಮಾರು 53-57 ಶ್ಲೋಕಗಳ ಸ್ತೋತ್ರ ಪ್ರಹ್ಲಾದ ಮಾಡಿದ ಸ್ತೋತ್ರ. ಸಪ್ತಾಹದಲ್ಲಿ ಪ್ರೋಷ್ಠಪದಿಯಲ್ಲಿ ಪ್ರಹ್ಲಾದ ಸ್ತೋತ್ರ ಮಾಡಿದ ಅಂಥೇಳಿ ಒಂದೆರಡು ಹೇಳಿ ಮುಂದೆ ಹೋಗ್ಬಿಡ್ತೇವೆ. ಇಲ್ಲ, 57 ಶ್ಲೋಕ ಓದಿ ಆ ಪ್ರಹ್ಲಾದನ ಸ್ತುತಿಯ ಒಂದು ವೈಭವವನ್ನು ಹೇಳಬೇಕು ಅಂಥೇಳಿ ಪರಮಾತ್ಮ ಪ್ರೇರಣೆ ಮಾಡಿದ್ದಾನೆ. ಇವತ್ತು ಮುಗಿಯೋದಿಲ್ಲ ಅದು, ಇವತ್ತು ನಾಳೆ 2 ದಿವಸ ಆಗಬಹುದು. ಆ ಪ್ರಹ್ಲಾದನ ಸ್ತೋತ್ರವನ್ನು ನಾವು ನೀವು ಲಕ್ಷ್ಯ ಕೊಟ್ಟು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಪ್ರಹ್ಲಾದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಬ್ರಹ್ಮಾದಯ ಸುರಗಣಾಃ ಮುನಯೋಥ ಸಿದ್ಧಾಃ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈಃ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿಹಿ ಉಗ್ರಜಾತೇಃ. ಪರಮಾತ್ಮ ಬ್ರಹ್ಮಾದಿ ದೇವತೆಗಳಿಂದ, ಅನೇಕ ವೇದ ಮಂತ್ರಗಳಿಂದ, ಶಾಸ್ತ್ರಗಳಿಂದ, ಶಾಸ್ತ್ರದ ರಹಸ್ಯಗಳಿಂದ ಅವರು ಸ್ತೋತ್ರ ನಾನಾ ವಿಧದಿಂದ ಸ್ತೋತ್ರ ಮಾಡಿಯೂ ನಿನ್ನನ್ನು ಪೂರ್ತಿಯಾಗಿ ಹೊಗಳಲಿಕ್ಕೆ ಸಾಧ್ಯವಾಗಲಿಲ್ಲ. ನಿನ್ನ ಸಿಟ್ಟು ಕಡಿಮೆಯಾಗಲಿಲ್ಲ. ಹಾಗಾದರೆ ಅವರೆಲ್ಲ ಮಾಡಿಲ್ಲ, ನಾನು ಮಾಡ್ತೇನೆ, ಬ್ರಹ್ಮದೇವರು ನನ್ನನ್ನು ಕಳಿಸಿದ್ದಾನೆ ಅಂತೇಳಿ ಕಾಲರ್ ಟೈಟ್ ಮಾಡ್ಕೊಂಡು ನಾನು ಬಂದಿಲ್ಲ. ಪರಮಾತ್ಮ ನಮ್ಮಂಥವರಾಗಿದ್ದರೆ ಕಾಲರ್ ಟೈಟ್ ಮಾಡ್ಕೋಣ, ಅವ್ರಿಗಾಗಿಲ್ಲ, ನಾನು ಮಾಡ್ತೀನಿ ಬಿಡು ಅಂತ ತಿಳ್ಕೊಂಡಂತೆ. ಕೃಷ್ಣ ಯಜ್ಞದಲ್ಲಿ ದೀಕ್ಷಿತನಾಗಿದ್ದೇನೆ, ಬ್ರಾಹ್ಮಣ, ನಿನ್ನ ಮಕ್ಕಳನ್ನು ಸಂರಕ್ಷಣೆ ಮಾಡಲಿಕ್ಕೆ ನಾನು ಬರಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿದರೆ ಅರ್ಜುನ ಹೇಳ್ದೆ, ಆ ಗೋವಳ ಅವನಿಗೇನು ಧನುರ್ವಿದ್ಯೆ ಬರ್ತದೆ, ನಾನು ಬರ್ತೇನೆ ನಡಿ ಅಂತ ತಿಳ್ಕೊಂಡು ಅಂತ ಹೇಳ್ದೆ. ಅರ್ಜುನನಂತೆಗೆ ಅಜ್ಞಾನ ಬಂತೆ ಮಾಡು. ಆದರೆ ಪ್ರಹ್ಲಾದನಿಗೆ ಅಜ್ಞಾನ ಬರಲಿಲ್ಲ. ಆಗ ಅಜ್ಞಾನ ಕೊಟ್ಟ ಪರಮಾತ್ಮ, ಯಾಕೆ ಅವನ ಅಹಂಕಾರ ಕಡಿಮೆ ಮಾಡಬೇಕಾಗಿತ್ತು, ಇಲ್ಲಿ ಇವನಿಗೆ ಜ್ಞಾನ ಕೊಡಬೇಕಾಗಿತ್ತು, ಜ್ಞಾನ ಕೊಟ್ಟಿದ್ದಾನೆ. ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಬ್ರಹ್ಮಾದಯ ಸುರಗಣಾಃ, ಬ್ರಹ್ಮಾದಿ ದೇವತೆಗಳು, ಮುನಿಗಳು, ಸಿದ್ಧರು ಎಲ್ಲರೂ ಅತ್ಯಂತ ಮಹಾಸಾತ್ವಿಕರು. ಸತ್ತು ಗುಣೋಚ್ಛ್ರಯದಿಂದ ವೇದಶಾಸ್ತ್ರಗಳ ಉಪನಿಷತ್ತುಗಳಲ್ಲಿರ್ತಕ್ಕಂಥ ನಿನ್ನ ಅನಂತ ಮಹಿಮೆಗಳನ್ನು ವಚಸಾಂ ಪ್ರವಾಹಿ, ಪ್ರವಾಹದಂತೆ ಗಂಗಾಪ್ರವಾಹದಂತಿರ್ತಕ್ಕಂಥ ತಮ್ಮ ಆ ವಾಣಿಯಿಂದ ನಿನ್ನನ್ನು ಸ್ತೋತ್ರ ಮಾಡಿದರೂ ಕೂಡ ನಿನ್ನನ್ನು ಪೂರ್ತಿಯಾಗಿ ವರ್ಣಿಸಲಿಕ್ಕಾಗಲಿಲ್ಲ. ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ. ಇಂಥವನಿಗೆ ನಾನು ಸ್ತೋತ್ರ ಮಾಡಿ ಪೂರ್ಣಗೊಳಿಸಲಿಕ್ಕೆ ಸಾಧ್ಯತೆ ಇದೆ? ಸರ್ವತಾ ಇಲ್ಲ ಪರಮಾತ್ಮ. ನಾನು ದೈತ್ಯ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ದೈತ್ಯ ಬಾಲಕ ಕಿಂ ತೋಷ್ಟು ಅರ್ಹತಿ, ನಿನ್ನನ್ನು ಪೂರ್ತಿಯಾಗಿ ನಾನು ವರ್ಣನೆ ಮಾಡಲಿಕ್ಕೆ ಆಗ್ತದೆಯಾ ಭಗವಂತ? ನಿನಗೆ ಗೊತ್ತಿದೆ ಅಲ್ಲ, ನಾನು ದಡ್ಡ ಇದ್ದೆ, ನನಗೇನು ಬರೋದಿಲ್ಲ ಅಂತ. ಇದಕ್ಕೆ ಇಂಥ ವಿನಯಕ್ಕೆ ಪರಮಾತ್ಮ ಒಲಿತಾನೆ. ನಮ್ಮ ಹತ್ರ ಏನೂ ಇರೋದಿಲ್ಲ, ನಾವು ವಿನಯ ತೋರಿಸೋದಿಲ್ಲ. ಪರಮಾತ್ಮ ತನ್ನ ತೊಡೆ ಮೇಲೆ ಕುಡಿಸಿಕೊಂಡಿದ್ದರು ವಿನಯದಿಂದ. ಪ್ರಹ್ಲಾದ ಆ ರೀತಿಯಾಗಿ ಹೇಳ್ತಾ ಇದ್ದಾನೆ. ಮನ್ನೆ ಧನಾಭಿಜನರೂಪ ತಪಶ್ರುತೌಜ ತೇಜ ಪ್ರಭಾವ ಬಲಬುದ್ಧಿ ಪೌರುಷ ಬುದ್ಧಿ ಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಟ ಭಗವಾನ್ ನನು ಯೂತಪಾಯ. ಪರಮಾತ್ಮ ಜಗತ್ತಿನಲ್ಲಿ ಜನರು ನಾನು ಇಷ್ಟು ಹಣ ಕೊಟ್ಟು ಪರಮಾತ್ಮನಿಗೆ ತಿರುಪತಿಯ ಹುಂಡಿಯಲ್ಲಿ ಕೋಟಿ ರೂಪಾಯಿ ಹಾಕಿ ನಾನು ಪರಮಾತ್ಮನ ಒಲಿಸ್ತೇನೆ ಅಂತ ತಿಳ್ಕೊಂಡಂತೇಳಿ ಕೆಲವರು ವಿಚಾರ ಮಾಡ್ತಾರೆ. ಕೆಲವರು ಪರಮಾತ್ಮನಿಗೆ ಅನೇಕ ರೀತಿ ಅಲಂಕಾರ ಮಾಡಿ ನಾನು ಮೋಕ್ಷವನ್ನು ಪಡಿತೇನೆ, ಸಂತೋಷಪಡಿಸ್ತೇನೆ ಅಂತ ತಿಳ್ಕೊಂಡಂತೇಳಿ ಕೆಲವರು ಆ ರೀತಿಯಾಗಿ ಮಾಡ್ತಾರೆ. ನಾನು ಬಹಳ ರೂಪವಂತ, ನನ್ನಂಥ ರೂಪವಂತವನು ಪರಮಾತ್ಮನ
ಆ ದೇವಾಲಯಕ್ಕೆ ಹೋಗಿ ಭೇಟಿ ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಅವರು ತಮ್ಮ ರೂಪದಿಂದ ನಿನ್ನನ್ನು ಸಂತೋಷಪಡಿಸಬೇಕು ಅಂತ ಕೆಲವರು, ಇನ್ನು ಕೆಲವರು ತಪಸ್ಸಿನಿಂದ ಪರಮಾತ್ಮನ ಒಲಿಸ್ಕೊಂಡೇ ತೀರ್ತೇನೆ ಅಂತ ತಿಳ್ಕೊಂಡಂತ ಇನ್ನು ಕೆಲವರು, ಶ್ರುತಿ ವೇದ ಮಂತ್ರಗಳಿಂದ ನಾನು ಸಂತೋಷಪಡಿಸ್ತೀನಿ ಅಂತ ಮತ್ತಿನ್ನು ಕೆಲವರು ನನ್ನ ಹತ್ರ ಉತ್ಸಾಹ ಇದೆ, ನನ್ನ ಹತ್ರ ತೇಜಸ್ಸಿದೆ, ನನ್ನ ಹತ್ರ ಬಲ ಇದೆ, ನಾನು ಮಹಾಪೌರುಷಶಾಲಿ, ಮಹಾಬಲಿಷ್ಠ, ನಾನು ಮಹಾಬುದ್ಧಿವಂತ ಅಂತ ಹೇಳಿ ಇದರಿಂದ ನಾನು ದೇವರನ್ನು ಸಂತೋಷಪಡಿಸ್ತೇನೆ ಅಂತ ತಿಳ್ಕೊಂಡಂತಕ್ಕಂಥ ಪಾಂಡಿತ್ಯದ ಮದದಿಂದಲೋ, ಹಣದ ಮದದಿಂದಲೋ, ಬಲದ ಮದದಿಂದಲೋ, ಅಧಿಕಾರದ ಮದದಿಂದಲೋ, ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ, ಭಿನ್ನ ಪ್ರಾಯದ ಮದ, ಧಾತ್ರಿ ವಶವಾದ ಮದ, ಈ ಸೊಕ್ಕಿನಿಂದ ನಿನ್ನನ್ನು ದೇವರನ್ನು ಸಂತೋಷಪಡಿಸಿಬಿಡ್ತೀವಿ ಅಂತ ತಿಳ್ಕೊಂಡಂತೇಳಿ ಅಂದಿರ್ತಕ್ಕಂಥವರಿಗೆ ಅವರು ಯಾರೂ ನಿನ್ನನ್ನು ಸಂತೋಷಪಡಿಸ್ಲಿಕ್ಕೆ ಆಗೋದಿಲ್ಲ. ಅವರ ಯಾವ ಕ್ರಿಯೆಗೂ ನೀನು ಅನುಗ್ರಹ ಮಾಡೋದಿಲ್ಲ, ಸಂತೋಷ ಪಡೋದಿಲ್ಲ. ನನಗೆ ಗೊತ್ತಿದೆ. ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ, ನಿನ್ನನ್ನು ಸಂತೋಷಪಡಿಸಲಿಕ್ಕೆ, ನಿನ್ನ ಅನುಗ್ರಹ ಪಡೀಲಿಕ್ಕೆ ಅವರು ಯಾರೂ ಸಮರ್ಥರಾಗುವುದಿಲ್ಲ. ಹಾಗಾದರೆ ಯಾವುದರಿಂದ ಸಂತೋಷ ಪಡ್ತಿ? ಪರಮಾತ್ಮ ನನಗೆ ಗೊತ್ತಿದೆ. ಗಜೇಂದ್ರನ ಕಥೆ ಕೇಳಿದ್ದೇನೆ. ಆ ಗಜೇಂದ್ರ ಯಾವ ವಿದ್ಯಾಪೀಠದಲ್ಲಿ ಹೋಗಿ ವಿದ್ಯೆಯನ್ನು ಪಡೆದಿದ್ದ? ಆ ಗಜೇಂದ್ರನ ಹತ್ರ ಹಣ ಏನಿತ್ತು? ಆ ಗಜೇಂದ್ರನ ಹತ್ರ ಅಧಿಕಾರ ಏನಿತ್ತು? ಇನ್ನೊಂದು ಕ್ಷಣಕ್ಕೆ ಪ್ರಾಣ ಹೋಗಬೇಕು. ಆದರೆ ಭಕ್ತಿಯಿಂದ ನಿನ್ನನ್ನು ಸ್ತೋತ್ರ ಮಾಡಿದ್ನಲ್ಲ, ಭಕ್ತ್ಯಾ ತುತೋಷ ಭಗವಾನ್ ನನ್ನ ಯೂತಪಾಯ. ಆ ಆನೆಗೆ ಒಲಿದ ನೀನು ನನ್ನ ಭಕ್ತಿಯಿಂದಲೂ ಒಲಿತಿ ಅಂತ ಅನ್ನೋ ವಿಶ್ವಾಸ ನನಗಿದೆ ಪರಮಾತ್ಮ. ನಮಗೋಸ್ಕರ ಇದು ಸೂಚನೆ, ನೆನಪಿಟ್ಕೊಳ್ಳಿ. ಪರಮಾತ್ಮ ದೇವಾದಿ ದೇವತೆಗಳಿಗೆ ಒಲಿಲಿಲ್ಲ, ನಮ್ಮದೇನು ಹಣೆ ಬರ ಅಂತಕೊಂಡು ತನ್ನಲಿಕ್ಕೆ ಹೋಗಬೇಡಿ. ನಮ್ಮ ಯೋಗ್ಯತಾನುಸಾರವಾಗಿ ನಾವು ಮಾಡಿರ್ತಕ್ಕಂಥ ಭಕ್ತಿಯಿಂದ ಪರಮಾತ್ಮ ನಿಶ್ಚಿತವಾಗಿಯೂ ಕೂಡ ಅವನು ಒಲಿತಾನೆ. ಇದನ್ನು ನಾವು ನಿಶ್ಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ತಿಳಿದುಕೊಳ್ಬೇಕು. ಈ ವಿಶ್ವಾಸ ನಾವು ಇಡಬೇಕು. ಭಾಗವತ ಕೇಳ್ತಾ ಇದ್ದೇವೆ, ಪರಮಾತ್ಮ ನಿಶ್ಚಿತವಾಗಿ ಒಲಿತಾನೆ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮಲ್ಲಿ ಬರಬೇಕು. ಆ ರೀತಿಯಾಗಿರ್ತಕ್ಕಂಥ ವಿಶ್ವಾಸದಿಂದ ನಾವು ಯುಕ್ತರಾಗಬೇಕು. ಆ ರೀತಿ ವಿಶ್ವಾಸ ಇದ್ದರೆ ನಿಶ್ಚಿತವಾಗಿ ಪರಮಾತ್ಮ ಒಲಿತಾನೆ. ವಿಶ್ವಾಸ ಇಲ್ಲ, ಪರಮಾತ್ಮ ಒಲಿಯೋದಿಲ್ಲ. ಇಲ್ಲ, ಮತ್ತು ದೈತ್ಯ ಬಾಲಕ ನನ್ನ ಮೇಲೆ ಹೇಗೆ ಒಲಿತಿ ನನಗೆ ಸಂಶಯ ಇಲ್ಲ, ನನಗೆ ಗೊತ್ತಿದೆ ಪರಮಾತ್ಮ. ವಿಪ್ರಾದ್ ದ್ವಿಷಡ್ಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ನೆ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿಮಾನಃ. ಬ್ರಾಹ್ಮಣರಿಗೆ ನನ್ನ ಭಕ್ತರು ಅಂತ ಉನ್ನತ ಸ್ಥಾನ ಕೊಟ್ಟಿದ್ದೆ. ಆದರೆ ಕೇವಲ ಬ್ರಾಹ್ಮಣರಾಗಿ ಹುಟ್ಟಿದ ಕ್ಷಣಕ್ಕೆ ಅನುಗ್ರಹ ಮಾಡೋದಿಲ್ಲ ಪರಮಾತ್ಮ. ಬ್ರಾಹ್ಮಣನಾಗಿ ಅವನು ವಿಪ್ರನಾಗಿ ನಿನ್ನನ್ನು ಸ್ತೋತ್ರ ಮಾಡ್ತಾ 12 ಗುಣಗಳಿಂದ ಯುಕ್ತನಾಗಿರಬೇಕು. ಎಲ್ಲ ಬ್ರಾಹ್ಮಣರು ರಕ್ಷೆ ಕೊಡಿ. ಈ 12 ಗುಣಗಳು ಇದ್ದರೆ ಭಗವಂತ ಒಲಿತಾನೆ. ಆ 12 ಗುಣಗಳು ಯಾವುದು? ಆಚಾರ್ಯರು ಹೇಳ್ತಾರೆ, ಜ್ಞಾನಂಚ ಸತ್ಯಂಚ ದಮಶಮಶ್ಚ ಅಮಾತ್ಸರ್ಯಂ ಹ್ರೀಹಿ ತಿತಿಕ್ಷ ಅನಸೂಯ ದಾನಂಚ ಯಜ್ಞಶ್ಚ ತಪಶ್ರುತಂಚ ಮಹಾವ್ರತಾ 12 ಬ್ರಾಹ್ಮಣಸ್ಯ. ಏನ್ರಿ, ಬ್ರಾಹ್ಮಣರ ಆಶೀರ್ವಾದ ಮಾಡಿದರೆ ಪರಮಾತ್ಮ ಸತ್ಯ ಮಾಡ್ತಾನೆ. ಬ್ರಾಹ್ಮಣರಿಗೆ ಮೊದಲು ಊಟ ಮೊದಲನೇ ಪಂಕ್ತಿಯಲ್ಲಿ ಕೊಡಿಸ್ತೀವಿ. ಬರೀ ಬ್ರಾಹ್ಮಣ ಹುಟ್ಟಿದ್ದಕ್ಕೋಸ್ಕರ ಅಲ್ಲ. ಬ್ರಾಹ್ಮಣ ಈ 12 ವ್ರತಗಳಿಂದ ಯುಕ್ತನಾಗಿದ್ದರೆ ಅವನಿಗೆ ಈ ಎಲ್ಲ ಬ್ರಾಹ್ಮಣರಿಗೆ ಹೇಳ್ತಕ್ಕಂಥ ಭಗವಂತನ ಭಕ್ತಿ ಇತ್ಯಾದಿಗಳೆಲ್ಲವೂ ಕೂಡ ಲಾಗೂ ಆಗ್ತವೆ. ಅದು ಯಾವುದು ಅಂತ ತಿಳ್ಕೊಂಡಂತಂದರೆ ಬ್ರಾಹ್ಮಣನಿಗೆ ವಿಪ್ರ ಅಂತ ತಿಳ್ಕೊಂಡಂತನ್ನೋ ಶಬ್ದವನ್ನು ಇಲ್ಲಿ ಹೇಳಿದ್ದಾರೆ. ಪ್ರಹ್ಲಾದ ವಿಪ್ರಾತ್ ದ್ವಿಷಡ್ಗುಣಯುತಾತ್ 12 ಗುಣಗಳಿಂದ ಕೂಡಿದ ವಿಪ್ರನು. ವಿಪ್ರ ಅಂತಂದರೆ ಯಾರು? ಈಗಲ್ಲ ವಿಪ್ರ ಸಮಾಜ ಅಂತ ನಾವು ಮಾಡಿದ್ದೇವೆ. ಇರಲಿ, ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ವಿಪ್ರನಾಗಬೇಕಾಗಿದ್ದರೆ ಬ್ರಾಹ್ಮಣ ತಂದೆ ತಾಯಿಗಳಿಂದ ಹುಟ್ಟಿರಬೇಕು.
ಅಪ್ಪ ಬ್ರಾಹ್ಮಣ, ಹೆಂಡತಿ ಯಾವುದೋ ಜಾತಿಯವಳು ನಡೆಯೋದಿಲ್ಲ. ಅವರವರ ಜಾತಿಯಲ್ಲಿ ಅವರು ಶ್ರೇಷ್ಠರು. ಇಲ್ಲಿ ಆ ಜಾತಿ ಕೇಳು ಮೇಲು ನಾನು ವಿಚಾರ ಹೇಳ್ತಾ ಇಲ್ಲ. ಸವರ್ಣರಲ್ಲಿ ಬ್ರಾಹ್ಮಣ ಹೆಂಡತಿಯಲ್ಲಿಯೇ ಹುಟ್ಟಿರ್ತಕ್ಕಂತಹ ಮೊದಲೇದು ಹುಟ್ಟಿರಬೇಕು. ಎರಡನೇದ್ದು ಜನ್ಮನಾ ಬ್ರಾಹ್ಮಣೋಜ್ಞೇಯ. ಆನಂತರ ಸರಿಯಾಗಿ 12ನೇ ವರ್ಷದ ಒಳಗಾಗಿ, ಅತಿ ಮ್ಯಾಕ್ಸಿಮಮ್ ಅಂದರೆ 16 ವರ್ಷದ ಒಳಗಾಗಿ ಉಪನಯನ ಆಗಬೇಕು. ಸಂಸ್ಕಾರಾತ್ ದ್ವಿಜ ಉಚ್ಯತೆ. ಸಂಸ್ಕಾರದಿಂದ ಅವನು ದ್ವಿಜ ಅಂತಿಕೊಂಡು ಅನಿಸ್ಕೊಳ್ತಾನೆ. ಆನಂತರ ಗುರುಗಳ ಹತ್ತಿರ ಹೋಗಿ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡಿದ ನಂತರ ಅವನು ಆ ಕಾಲದಲ್ಲಿ ವಿಪ್ರ ಅಂತ ಅನಿಸ್ಕೊಳ್ತಾನೆ. ವಿಪ್ರಹ ಅಧ್ಯಯನಾಚ್ಚೈವ. ಇನ್ನು ಬ್ರಾಹ್ಮಣನಲ್ಲಿ ಬ್ರಾಹ್ಮಣನು ಪಡೆಯಲೇಬೇಕಾದ ಗುಣಗಳು ಯಾವುದು ಅಂತ ತಿಳ್ಕೊಂಡಂತಂದರೆ, ಮೊದಲೇದು ಜ್ಞಾನ. ಜ್ಞಾನವಿಲ್ಲದೆ ಇದ್ದರೆ ಬ್ರಾಹ್ಮಣನ ಮೇಲೆ ಪರಮಾತ್ಮ ಒಲಿಯೋದಿಲ್ಲ. ಯಾಕೆ? ವೇದಾಧಿಕಾರ ಕೊಟ್ಟು ಹುಟ್ಟಿಸಿದ್ದಾನಲ್ಲ. ಆದ್ದರಿಂದಾಗಿ ಭಗವಂತನ ಭಾಗವತಾದಿ ಗ್ರಂಥಗಳ ಪುನಃ ಪುನಃ ಶ್ರವಣದಿಂದ ಜ್ಞಾನವನ್ನು ಪಡೆಯಬೇಕು. ಜ್ಞಾನ ನಮಗದರೆ ಭಾಳ ಸಲ ಭಾಗವತ ನಿಮ್ಮ ಕಡೆಯಿಂದ ಕೇಳಿದ್ದೀವಿ ನಾವು. ಇಲ್ಲ, ಜ್ಞಾನ ಅಲ್ಲ ಇದು. ಇದು ಇನ್ಫಾರ್ಮೇಟಿವ್ ನಾಲೆಜ್. ನೆನಪಿಟ್ಕೊಳ್ಳಿ, ಇನ್ಫಾರ್ಮೇಷನ್ ಇದೆ ನಿಮಗೆ. ಭಾಗವತ್ ಈ ಕಥೆ ಆದ ನಂತರ ಯಾವ ಕಥೆ, ಈ ಕಥೆ ಆದ ಯಾವ ಕಥೆ ಗೊತ್ತಿದೆ. ಜ್ಞಾನ ಅನುಭವಕ್ಕೆ ಬರಬೇಕು. ತಿಳಿದದ್ದು ಇಂಪ್ಲಿಮೆಂಟೇಷನ್ ಮಾಡಿ ಯಾವಾಗ ಅನುಭವ ಪಡಿತೇವೆ ಆಗದು ಜ್ಞಾನ ಅಂತ ಅನ್ಸ್ಕೊಳ್ತದೆ. ಜಗತ್ತಿನಲ್ಲಿ ವಿದ್ವಾಂಸರು ಬೇಕಾದ ಜನ ಸಿಗ್ತಾರೆ, ಆದರೆ ಜ್ಞಾನಿ ಭಾಳ ದುರ್ಲಭ. ಪರಮಾತ್ಮನ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಜ್ಞಾನಿ ಭಾಳ ದುರ್ಲಭನಾಗಿ ಸಿಗ್ತಾನೆ ಅಂತ ತಿಳ್ಕೊಂಡಂತೇಳಿ. ಯಾಕೆ? ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡಂತನ್ನೋದನ್ನು ಅವನು ತಿಳಿದುಕೊಂಡ ಮೇಲೆ ಅನುಭವಿಸ್ತಾನೆ. ಪರಮಾತ್ಮ ಸರ್ವೋತ್ತಮ, ನಾನು ಅವನ ಅಧೀನ, ನನ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ದೊಡ್ಡಸ್ತಿಕೆ ಇಲ್ಲ, ನಾನು ವಿದ್ಯಾವಂತನ ಪಂಡಿತ ಅಂಥೇಳಿ ಅಹಂಕಾರ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ಸರ್ವೋತ್ತಮ ಅಂತ ಅನ್ನೋದನ್ನು ನಾನು ಅನುಭವಿಸ್ತಾ ಇದ್ದೇನೆ. ಈ ಜಗತ್ತಿನ ಸೃಷ್ಟಿ ಇತ್ಯಾದಿಗಳು ಭಾಗವತಾದಿ ಮಹಿಮೆ ಕೇಳಿ ಅವನ ಎದುರು ನಾ ಎಲ್ಲಿ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಾನು ವರ್ಣಾಶ್ರಮ ಧರ್ಮ ಮಾಡ್ತೇನೆ ಅಂತ ವರ್ಣಾಶ್ರಮ ಧರ್ಮ ತಿಳ್ಕೊಂಡಿರ್ತಾನೆ ಅವನು. ಈ ಜ್ಞಾನ ಇರಬೇಕು. ನಂಬರ್ 2 ನೆನಪಿಟ್ಕೊಳ್ಳಿ, ಸತ್ಯ. ಜ್ಞಾನ ಅಂತಂದ್ರೆ ಏನು? ತಿಳಿದಿದ್ದನ್ನು ಮನನ ಮಾಡಿ ಅದನ್ನು ಆಚರಣೆಗೆ ತರಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ಒಂದು ಸಿದ್ಧತೆ, ಇದು ಜ್ಞಾನ. ಸತ್ಯ ಅಂದರೆ ನಾವೆಲ್ಲ ತಿಳಿದುಕೊಂಡು ಇದ್ದಾಗ ಮಾತನಾಡೋದು ಅಂತ ತಿಳ್ಕೊಂಡಂತೇಳಿ ಅಲ್ಲ. ಆಚಾರ್ಯರು ಭಾಷೆಯಲ್ಲಿ ಹೇಳ್ತಾರೆ, ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ. ಋತ ಅಂತಂದರೆ ಸರಿಯಾದ ತಿಳುವಳಿಕೆ, ಜ್ಞಾನ ಮೊದಲನೇ ನಂಬರ್. ಪುನಃ ಭಾಗವತ ಕೇಳಿ ಏನು ಅಂತ ಅನ್ನೋದನ್ನು ನಿರ್ಧಾರ ಮಾಡಿ ಇದನ್ನು ಆಚರಣೆ ತರಬೇಕು ಅಂತನ್ನುವ ನಿಶ್ಚಯ, ಅಲ್ಲಿವರೆಗಿದು ಜ್ಞಾನ ಅಂತ ಅನಿಸ್ಕೊಳ್ತದೆ. ಆನಂತರ ಸತ್ಯಂ ತತ್ಪೂರ್ವಿಕಾಕೃತಿ, ಜ್ಞಾನಪೂರ್ವಕವಾಗಿ ನಾವು ಮಾಡ್ತಕ್ಕಂಥ ವರ್ಣಾಶ್ರಮ ಧರ್ಮಗಳು. ಶಾಸ್ತ್ರ ತಿಳಿದು, ಅಂಧವಿಶ್ವಾಸದಿಂದಲ್ಲ, ಶಾಸ್ತ್ರ ತಿಳಿದು ಅರ್ಥ ಮಾಡಿಕೊಂಡು ಆ ಪ್ರಕಾರವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದರೆ ಅದು ಸತ್ಯ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಸತ್ಯ ಧರ್ಮರತಾಯ ಚ, ರಾಯರಿಗೆ ನಾವು ಹೇಳ್ತೇವೆ, ಶಾಸ್ತ್ರ ತಿಳಿದುಕೊಂಡು ಅದರಂತೆ ಆಚರಣೆ ಮಾಡ್ತಾ ಇದ್ದರು, ಮನಸ್ಸಿಗೆ ಬಂದಂತೆ ಆಚರಣೆ ಮಾಡ್ತಾ ಇರಲಿಲ್ಲ ಅಂತ. ಮೂರನೆಯದ್ದು ಇಂದ್ರಿಯ ನಿಗ್ರಹ. ಪರಮಾತ್ಮ ಕೊಟ್ಟ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಅವನ ಸೇವೆಗೋಸ್ಕರ ಇಡಬೇಕಾದ್ರೆ ಹೌದು, ಆ ಇಂದ್ರಿಯಗಳು ಎಲ್ಲೆಲ್ಲೂ ತಪ್ಪು ದಾರಿಗೆ ಹೋಗದಂತೆ ಅವುಗಳ ಮೇಲೆ ನಿಗ್ರಹವನ್ನು ಮಾಡಬೇಕು. ಸಿನಿಮಾದಿ ಕೆಟ್ಟ ಅಶ್ಲೀಲತೆಗಳನ್ನು ನೋಡದೇ ಇರುವಂತೆ ಕಣ್ಣಿಗೆ ಆರ್ಡರ್ ಮಾಡಬೇಕು. ಇನ್ನೊಬ್ಬರ ನಿಂದೆ ಮತ್ತು ಪರಮಾತ್ಮನ ಭಗವಂತ ನಿಂದೆ ಕೇಳದಂತೆ ಕಿವಿಗೆ ಆರ್ಡರ್ ಮಾಡಬೇಕು. ಪರಮಾತ್ಮ ನಿರ್ಮಾಲ್ಯದ ಆಗ್ರಹಣ, ಸ್ಪ್ರೇಗಿರಿ, ಇದರ ವಾಸನೆ ನೋಡೋದು ಅವಶ್ಯಕತೆ ಇಲ್ಲ. ಆ ನಂತರ
ಪರಮಾತ್ಮನ ನಿವೇದಿತವಾದದ್ದನ್ನು ಅಷ್ಟೇ ತಿಂತೇನೆ ಅಂತ ತಿಳ್ಕೊಂಡಂತನ್ನುವ ಮೂರನೇ ಅದನ್ನು ಅರ್ಥ ಮಾಡಿಕೊಳ್ಬೇಕು, ಬಾಯಿಗೆ ಹೇಳಬೇಕು. ಯಾರನ್ನೂ ಬೈಯೋದಿಲ್ಲ, ಪರಮಾತ್ಮನನ್ನು, ಬ್ರಾಹ್ಮಣರನ್ನು, ಗುರುಗಳನ್ನು ನಿಂದಿಸೋದಿಲ್ಲ ಅಂತ ತಿಳ್ಕೊಂಡಂತೆ ನಾಲಿಗೆಗೆ ಜವಾಬ್ದಾರಿ ಮಾಡಬೇಕು, ಆರೋಗ್ಯ ಕೊಡಬೇಕು. ಕಠೋರ ಜೀವನ, ನನಗೆ ಮೆತ್ತಗಿನ ಹಾಸಿ ಕುರ್ಲಾನ್ ಇತ್ಯಾದಿಗಳು ಬೇಕಾಗಿಲ್ಲ. ಕಠೋರವಾಗಿ ನಾನು ಅಧ್ಯಯನ ಮಾಡ್ತಾ ಮಾಡ್ತಾ ಮಲ್ಕೊಳ್ತೇನೆ, ನೆಲವು ಕೂಡ ನನಗೆ ಹಾಸಿಗೆ ಆಗ್ಬೋದು. ಈ ರೀತಿಯಾಗಿ ಕೈ ಕೆಟ್ಟ ಕೆಲಸ ಮಾಡಬಾರ್ದು, ಕಾಲು ಕೆಟ್ಟ ಸ್ಥಳಗಳಿಗೆ ಹೋಗಬಾರ್ದು. ಈ ರೀತಿಯಾಗಿ ನಮ್ಮ ಇಂದ್ರಿಯಗಳು ಕೆಟ್ಟ ಕಾರ್ಯವನ್ನು ಮಾಡದಂತೆ ನಾವು ಯಾವಾಗಲೂ ನಿಗ್ರಹ ಮಾಡಿದರೆ ಇದು ಮೂರನೇ ಪರಮಾತ್ಮನ ವ್ರತವನ್ನು ಪರಿಪಾಲನೆ ಮಾಡಿದಂತೆ. ನಾಲ್ಕನೆಯದ್ದು ಶಮ ಮನ್ನಿಷ್ಠತಾ ಬುದ್ಧಿ. ಪರಮಾತ್ಮನ ನನ್ನ ಬುದ್ಧಿ ವಿಚಾರ ಪರಮಾತ್ಮನಲ್ಲೇ ಇಡಬೇಕು. ವಿಚಾರ ಮಾಡಿದರೆ ಭಗವಂತನ ಬಗ್ಗೆ ವಿಚಾರ ಮಾಡಬೇಕು. ವಿಚಾರ ಮಾಡಿ ಭಗವಂತನ ಯಾವ ವ್ರತ ಬರ್ತದೆ, ನಾನು ಯಾವ ವ್ರತ ಮಾಡಲಿ, ಪರಮಾತ್ಮನ ಯಾವ ಮಹಿಮೆ ತಿಳಿದುಕೊಳ್ಳಲಿ. ಮತ್ಸ್ಯನ ಬಗ್ಗೆ ತಿಳಿದುಕೊಂಡೆ, ಕೂರ್ಮನ ಬಗ್ಗೆ, ವೇದವ್ಯಾಸರ ಬಗ್ಗೆ, ಶಿವಶುಮಾರನ ಬಗ್ಗೆ, ಆನಂತರ ಮಹಿದಾಸನ ಬಗ್ಗೆ, ನರನಾರಾಯಣರ ಬಗ್ಗೆ. ಈ ರೀತಿಯಾಗಿ ನಮ್ಮ ಬುದ್ಧಿ ಯುಕ್ತಿಯುಕ್ತವಾಗಿರ್ತಕ್ಕಂಥದ್ದು ಈ ಪರಮಾತ್ಮನ ಸರ್ವೋತ್ತಮತ್ವದ ಮತ್ತು ಸ್ವಗತ ಭೇದ ವರ್ಜಿತತ್ವವಾಗಿರ್ತಕ್ಕಂಥ ತತ್ವದ ಕಡೆಗೆ ನಮ್ಮ ಬುದ್ಧಿ ಉಪಯುಕ್ತವಾಗಬೇಕು. ಇನ್ನೊಬ್ಬರನ್ನು ನೋಡಿ ಎಂದಿಗೂ ಈರ್ಷ್ಯೆ ಮಾಡಬಾರದು. ಅನಸೂಯ, ಮೊದಲನೇದ್ದು ಜ್ಞಾನ, ಎರಡನೇದ್ದು ಸತ್ಯ, ಮೂರನೆಯದ್ದು ಇಂದ್ರಿಯ ನಿಗ್ರಹ, ನಾಲ್ಕನೇದ್ದು ಶಮ ಅಂದರೆ ಶಮೋ ಮನ್ನಿಷ್ಠತಾ ಬುದ್ಧಿ, ಭಗವನ್ನಲ್ಲಿ ಆಸಕ್ತವಾದ ಬುದ್ಧಿ. ಆನಂತರ ಅನಸೂಯ, ಭಗವದ್ಭಕ್ತ ಎಂದಿಗೂ ಅಸೂಯೆ ಪಡೋದಿಲ್ಲ. ಅವನು ನನಗಿಂತ ದೊಡ್ಡ ಮನೆ ತೊಗೊಂಡಾನ್ರೆ, ಹೌದು ಪುಣ್ಯ ಮಾಡಿದ್ದ, ಗೃಹದಾನ ಮಾಡಿದ್ದ, ದೊಡ್ಡ ಮನೆ ಸಿಕ್ತು. ನೀನು ಗೃಹದಾನ ಮಾಡಿಲ್ಲ, ಸಣ್ಣ ಮನೆ ಸಿಕ್ಕದ. ಅವನಿಗೆ ಎಷ್ಟು ಹಣ ಬರ್ತದೆ ರೀ? ಹೌದು, ಅವನು ಹಿಂದಿನ ಜನ್ಮದಲ್ಲಿ ದಾನ ಕೊಟ್ಟಾನ, ಹೆಚ್ಚು ಹಣ ಬಂದದ. ಇಲ್ಲ, ಅವನಿಗೆ ಎಂಥ ಚಲೋ ಹೆಣ್ತಿದ್ದಾಳ್ರಿ, ಎಂಥ ಚಲೋ ಮಕ್ಕಳಿದ್ದಾರೆ. ಹೌದು, ಹಿಂದಿನ ಜನ್ಮದಲ್ಲಿ ಕನ್ಯಾದಾನ ಮಾಡಿದ್ದ, ಹಿಂದಿನ ಜನ್ಮದಲ್ಲಿ ಅನೇಕ ಮಕ್ಕಳ ಪೋಷಣೆ ಮಾಡಿದ್ದ, ಪಡೆದಿದ್ದಾನೆ. ನನಗಿಲ್ಲ, ನಾನು ಮಾಡಿಲ್ಲ, ಈ ಜನ್ಮದಲ್ಲಿ ಇಷ್ಟೇ. ಆದರೆ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಬುದ್ಧಿ ಕೊಟ್ಟಾನೆ, ಸಾಕು. ಯಾರನ್ನೂ ನೋಡಿ ಹೊಟ್ಟೆ ಕಿಚ್ಚು ಪಡದೇ ಇರಬೇಕೆ ಅನಸೂಯ. ಇದರ ನಂತರ ಹರಿಹಿ ಅಂತ ತಿಳ್ಕೊಂಡಂತೆ ನಾಚಿಕೆ ಇರಬೇಕು ಮನುಷ್ಯನಿಗೆ. ಕೆಟ್ಟ ಕೆಲಸ ಮಾಡಿದ್ರೆ ನಾಚಿಕೆ ಬರಬೇಕು. ಗುರುಗಳ ಎದುರಿನಲ್ಲಿ ನಾವು ಕೂತ್ಕೊಂಡಿರ್ತೀವಿ, ಮಲ್ಕೊಂಡಿರ್ತೀವಿ, ನಾಚಿಕೆ ಬರಬೇಕು ನಮಗೆ. ದೊಡ್ಡವ್ರು ಬಂದಾರ ನಾನು ಇನ್ನೂ ಮಲ್ಕೊಂಡಿನಲ್ಲ, ದೊಡ್ಡವ್ರು ಬಂದಾರ ನಾನು ಇನ್ನೂ ಕೂತಿನಲ್ಲ ಅಂತ ತಿಳ್ಕೊಂಡಂತೆ. ಆನಂತರ ಜ್ಞಾನಿಗಳು ಬಂದಾಗ ಇಲ್ಲಿ ನಾವು ಹರಟಿ ಹೊಡಿತಾ ನಿಂತ್ಕೊಂಡಿದ್ರೆ ನಾಚಿಕೆ ಬರಬೇಕು. ಅಯ್ಯೋ ಅವ್ರ ಎದುರಿಗೆ ನಾನು ಬರ್ತೇನೆ. ನಿಷಿದ್ಧ ಕೆಲಸ ಮಾಡುವಾಗ, ಅಭಕ್ಷ್ಯ ಭಕ್ಷಣ ಮಾಡುವಾಗ, ನಾನು ಬ್ರಾಹ್ಮಣ ಆಗಿ ಹೋಟೆಲ್ನಲ್ಲಿ ತಿಂತಾ ಇದ್ದೇನಲ್ಲ ಅಂಥೇಳಿ ನಾಚಿಕೆ ಬರಬೇಕು. ನಾನು ಬ್ರಾಹ್ಮಣನಾಗಿ ಪರಮಾತ್ಮನ ನೈವೇದ್ಯವನ್ನು ತೆಗೆದುಕೊಳ್ಳೋ ಬದಲಾಗಿ ರೋಡ್ನಲ್ಲಿ ಸಿಗ್ತಕ್ಕಂಥದ್ದನ್ನು ನಿಂತುಕೊಂಡು ನಾನು ತಿಂತೀನಲ್ಲ ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿಯಾಗಿರ್ತಕ್ಕಂಥ ಒಂದು ನಾಚಿಕೆ ನಮ್ಮಲ್ಲಿ ಇರಬೇಕು. ನಾಚಿಕೆ ಇಲ್ಲದ ವ್ಯಕ್ತಿ ಇವತ್ತಿನ ದಿವಸ ಯಾರಿಗೂ ನಾಚಿಕೆ ಇಲ್ಲ. ದೇಹ ತೋರಿಸ್ತಾ ತಿರುಗ್ತಾರೆ, ಹೆಣ್ಮಕ್ಳಾಯಿತು ಗಂಡಸರಾಯಿತು. ರೋಡ್ನಲ್ಲೇ ಹೆಗಲ ಮೇಲೆ ಹೆಂಡತಿನ ಕೈ ಹಾಕೊಂಡು ತಿನ್ನೋದು. ಹೆಂಡತಿ ಕೈ ಮೇಲೆ ಹಾಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ರೂಮ್ನಾಗ ಕೂಡಲ್ಲ, ಇಲ್ಲ. ರೋಡ್ನಾಗೆ ತನ್ನ ದೊಡ್ಡಸ್ತಿನ ಪ್ರದರ್ಶನ. ಅಂದರೆ ನಾವು ಅಷ್ಟು ನಿರ್ಲಜ್ಜರಾಗಿದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ಇರ್ತಕ್ಕಂಥ ರೀತಿ ಇವತ್ತಿನ ಜಗತ್ತು ಭಾಳ ಕೆಟ್ಟೋಗಿದೆ. ಮಕ್ಕಳನ್ನು ಬತಿಯಲ್ಲಿ ಕುಡಿಸ್ಕೊಂಡು ಆ ಅಶ್ಲೀಲವಾಗಿರ್ತಕ್ಕಂತಹ ಸೀನ್ಗಳನ್ನು ನೋಡ್ತಾ ಇರ್ತೇವೆ ಟಿ ವಿಯಲ್ಲಿ. ಇದೆಲ್ಲಿ ನಾವು ಕಿಲ್ಲರ್ ಏನು ಮಾಡ್ತೇವೆ, ರೂಮ್ನಾಗ ಕೊಡು. ಅವ್ರ ರೂಮ್ನಾಗ ಕೂತಿರ್ತಾನೆ, ಇಲ್ಲೇ ಕಿವಿ ಇಟ್ಟಿರ್ತಾನೆ, ಏನು ನಡೆದ ಅಂತ ತಿಳ್ಕೊಂಡಂತೆ. ನಾವು ಮೊದಲು ರೂಮ್ಗೆ ಹೋದ್ರೆ ಅವ್ನು ನಮ್ಮ ಜೊತೆ ಬರ್ತಾನೆ. ಆದ್ದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ನಿಷಿದ್ಧ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನಾಚಿಕೆ ಪಡಬೇಕು ಅಂತ ತಿಳ್ಕೊಂಡಿದ್ದ. ಆ ನಂತರ ಅಮಾತ್ಸರ್ಯಂ, ಅಮಾತ್ಸರ್ಯ ಅಂತ ತಿಳ್ಕೊಂಡಂತಂದರೆ ಹೊಟ್ಟೆ ಕಿಚ್ಚನಿಂದ ಇನ್ನೊಬ್ಬರು ಕೆಡಕು ಮಾಡೋದು, ಇದು ಮಾತ್ಸರ್ಯ ಅಂತ ಕರೀತಾರೆ. ಅವನ ಉನ್ನತಿ ನೋಡಿ ಕರದಿ ಅವನಿಗೆ ನಾಶಪಡಿಸ್ಲಿಕ್ಕೆ, ಅವನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಅಸೂಯ ಅಂತ ಕರೀತಾರೆ. ಮಾತ್ಸರ್ಯ ಅಸೂಯ ಸಮಾನಾರ್ಥವನ್ನು ಕೊಡ್ತಕ್ಕಂಥವುಗಳು, ಆದರೆ ಕೆಟಗರಿ ಬಹಳ. ಅಸೂಯದಲ್ಲಿ ಬರೀ ಅಸೂಯ ಪಟ್ಟುಕೊಂಡಿರ್ತಾನೆ, ಮಾತ್ಸರ್ಯದಲ್ಲಿ ಹೇಗೆ ಅವನಿಗೆ ಕೆಡಕು ಮಾಡಬೇಕು ಅಂತ ಬಯಸ್ತಾನೆ. ಇವೆರಡೂ ತಪ್ಪು.
ಆದ್ದರಿಂದಾಗಿ ಮೊದಲೇದ್ದು ಜ್ಞಾನ, ಎರಡನೇದ್ದು ಇಂದ್ರಿಯ ನಿಗ್ರಹ, ಮೂರನೇದ್ದು ಶಮ ಭಗವನ್ನಿಷ್ಠ ಬುದ್ಧಿ, ನಾಲ್ಕನೇದ್ದು ಇದು ಅಮಾತ್ಸರ್ಯ. ಅನಸೂಯ ಅಲ್ಲ, ಅನಸೂಯ ಮುಂದೆ ಬರ್ತದೆ, ಅಮಾತ್ಸರ್ಯ. ಐದನೇದ್ದು ಹ್ರೀ ನಾಚಿಕೆ. ಆ ನಂತರ ಆರನೇದ್ದು ಹ್ರೀ ನಾಚಿಕೆ. ಏಳನೇದ್ದು ಸಹನಶಕ್ತಿ. ಸಹನಶಕ್ತಿ ಇರಬೇಕು. ಒಂದು ತಾಸು ಭಾಗವತ ಕೂತಂದು ಹೇಳಂಗಿದೆ. ಈಗ ಒಂದೇ ತಾಸು ಸಪ್ತಾಹ ವಿಧಿಯಿಂದ ಭಾಗವತ ಕೇಳಿ ಕೂತ್ಕೊಳ್ಬೇಕಾದ್ರೆ 12 ತಾಸು ಕೊಡಬೇಕಾಗ್ತದೆ. ಬೆಳಗ್ಗೆ 6:30 ಪ್ರಾರಂಭವಾದದ್ದು 12:30ವರೆಗೂ ಭಾಗವತ ನಡೀತಾ ಇರಬೇಕು. ಸಪ್ತಾಹದ ಕ್ರಮ ಹಾಗೆ. 12:30ಯಿಂದ ಒಂದು ಭಜನೆಗೋಸ್ಕರ ವಿಶ್ರಾಂತಿ ಅಂತ ಹೋಗಿ ಮಲಗಲಿಕ್ಕೆಲ್ಲ, ಭಜನೆ ಇತ್ಯಾದಿಗಳು ಮಾಡಲಿ. ದೊಡ್ಡವರಿಗೆ ಸ್ವಲ್ಪ ಕೂತ್ ಕಾಲು ಹಿಡಿದಿರ್ತಾವೆ, ಸ್ವಲ್ಪ ಒಂಚೂರು ಎದ್ದುಕೊಂಡು ಕಾಲು ಸರಿ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು. ಮತ್ತು 1 ಗಂಟೆಯಿಂದ 6 ಗಂಟೆವರೆಗೆ, 6:30 ಆದಮೇಲೆ ನಂತರ ನೈವೇದ್ಯ, ಫಲಹಾರ ಇತ್ಯಾದಿ. ಆ ರೀತಿಯ ಭಾಗವತ ಸಪ್ತಾಹ ಅನೇಕ ಜನ ಮಾಡ್ತಾ ಇದ್ದಾರೆ. ಆ ನಂತರ 8ನೇದು ಅನಸೂಯ. ಯಾರ ಮೇಲೆ ಅಸೂಯ ಪಡಬಾರದು. ಉನ್ನತಿ ನೋಡಿ ಯಾಕೆ ಕರಬೇಕು? ಅವನು ಪುಣ್ಯ ಮಾಡಿದ್ದಾನೆ, ದೇವರು ಕೊಟ್ಟಿದ್ದಾನೆ ಅಂತೇಳಿ ಸಂತೋಷ ಪಡಬೇಕು. 9ನೇದ್ದು ದಾನಂ ವಿತರಣಂ ಕೊರ್ತಂ. ಯಾಕೆ? ನಮಗೆ ಬಂದಿರತಕ್ಕಂಥ ಸಂಪತ್ತಿ, ಆ ಸಂಪತ್ತಿಗೆ ಮೂರು ದಾರಿಗಳು. ಒಂದು, ದಾನ ಕೊಟ್ಟು ರಿಕರಿಂಗ್ ಡಿಪಾಸಿಟ್, ಮುಂದಿನ ಜನ್ಮಕ್ಕೆ ಸುಖ ಪಡಬೇಕು. ಎರಡನೇದ್ದು, ಈಗ ಹೊಟ್ಟೆ ತುಂಬ ತಾನು ತಿಂದು, ದೇವ್ರು ಕೊಟ್ಟಿದ್ದಾನೆ, ಹೊಟ್ಟೆ ತುಂಬ ತಾನು ತಿಂದುಕೊಂಡು ಭೋಗ ಮಾಡಬೇಕು. ಆಮೇಲೇನು ಉಳಿತದಲ್ಲ, ಅದನ್ನು ಸತ್ಕಾರ್ಯಗಳಿಗೆ, ಬಡವರಿಗೆ, ಎಲ್ಲಿ ವಿದ್ಯಾದಾನ ನಡೀತಾ ಇತ್ಯಾದಿಗಳಲ್ಲಿ ಖರ್ಚು ಮಾಡಿಬಿಡೋದು. ಅದನ್ನು ಹಾಗೆ ಬ್ಯಾಂಕ್ನಲ್ಲಿ ಉಳಿಸಿದರೆ ಯಾರೋ ತೊಗೊಂಡು ಹೋಗ್ತಾರೆ, ನಷ್ಟವಾಗಿಬಿಡ್ತದೆ. ದಾನಂ ಭೋಗ ವಿನಾಶಚ್ಚ. ದಾನ, ಭೋಗ, ವಿನಾಶ, ಇವು ಮೂರೇ ಗತಿಗಳು ಸಂಪತ್ತಿಗೆ. ಕೊಟ್ಟರೆ ರಿಕರಿಂಗ್ ಡಿಪಾಸಿಟು, ಭೋಗ ಮಾಡಿದರೆ ತನಗೆ ಸುಖ, ಇಲ್ಲದೆ ಇದ್ದರೆ ವಿನಾಶ. 10ನೇ ಗುಣ ಯಜ್ಞ. ತಪ್ಪದೇ ವೈಶ್ಯದೇವ ಬ್ರಹ್ಮಯಜ್ಞಾದಿಗಳನ್ನು ತಪ್ಪದೇ ಮಾಡಬೇಕು. ಆ ನಂತರ 11ನೇದ್ದು ತಪಸ್ಸು. ಭಾಗವತ ಕೇಳಿದ್ದರೆ ಅದನ್ನೇ ಚಿಂತನೆ ಮಾಡಿ ಪುನಃ ಕೇಳಿ, ಮತ್ತೆ ಪುನಃ ಅದರ ಬಗ್ಗೆ ಮನಸ್ಸಿನಲ್ಲಿ ಇದು ಈ ತತ್ವ ಹೀಗಿದೆ, ಈ ತತ್ವ ಹೀಗಿದೆ ಅನ್ನೋದನ್ನು ರಿಪೀಟ್ ಮಾಡ್ತಾ ಹೋಗಿ. ಇದೇ ತಪಸ್ಸು. ಇದರ ನಂತರ ವೇದಾಧ್ಯಯನ. ಪುರುಷರಿಗೆ ವೇದಾಧ್ಯಯನ, ಹೆಣ್ಮಕ್ಕಳಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪುರಾಣಗಳು, ದಾಸರ ಪದಗಳು, ಸ್ಮೃತಿಗಳು ಇತ್ಯಾದಿಗಳು. ಈ ರೀತಿಯಾಗಿ ಬ್ರಾಹ್ಮಣ 12 ಗುಣಗಳಿಂದ ಯುಕ್ತನಾಗಿರದೇ ಇದ್ದರೆ ಅಂತಹ ಬ್ರಾಹ್ಮಣನಿಗಿಂತ ಒಬ್ಬ ಸಾಮಾನ್ಯ ಚಾಂಡಾಲ, ಉಳಿದ ಕೆಳಗಿನ ವೈಶ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ ಬಿಡಿ, ಚಾಂಡಾಲನಾಗಿರ್ತಕ್ಕಂಥ ವ್ಯಕ್ತಿ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡಿ, ಏನೋ ಪಾಪದಿಂದ ಈ ಜನ್ಮ ಬಂದಿದೆ ನನಗೆ, ಏನೋ ಇಂಥ ವೃತ್ತಿಯಲ್ಲಿದ್ದೇನೆ, ಪರಮಾತ್ಮ ಕ್ಷಮಿಸಿಬಿಡು, ಪರಮಾತ್ಮ ನನ್ನನ್ನು ಉದ್ಧಾರ ಮಾಡು ಅಂತ ತಿಳ್ಕೊಂಡಂತೇಳಿ ಏಕಾಗ್ರ ಭಕ್ತಿಯಿಂದ ಚಾಂಡಾಲ ನಿನ್ನನ್ನು ಭಜನೆ ಮಾಡ್ತಾ ಇದ್ದರೆ ಆ 12 ನಿಯಮಗಳನ್ನು ಮಾಡದೇ ಇದ್ದ ಬ್ರಾಹ್ಮಣರಿಗಿಂತ ಶ್ರೇಷ್ಠವನು ಅಂದರೆ ಅವನ ಭಕ್ತಿ ಮಾಡ್ತಾನೆ, ಅದರಿಂದ ಶ್ರೇಷ್ಠ. ಆದ್ದರಿಂದಾಗಿ ಪರಮಾತ್ಮ ಭಕ್ತಿಯಿಂದಲೇ ಒಲಿತಾನೆ. ಪರಮಾತ್ಮ ನೀನು ಭಕ್ತಿಯಿಂದಲೇ ಒಲಿತಿ, ನನಗೆ ಗೊತ್ತಿದೆ. ಪರಮಾತ್ಮನಿಗೆ ಯಾವ ದೊಡ್ಡಸ್ತಿಕೆ ಅವನ ಮುಂದೆ ನಡೆಯೋದಿಲ್ಲ. ಪರಮಾತ್ಮನಿಗೆ ವಿನಯದಿಂದ ಮಾಡುವ ಭಕ್ತಿಯಿಂದ ಮಾತ್ರ ಪರಮಾತ್ಮ ಒಲಿತಾನೆ, ಇಲ್ಲದೇ ಇದ್ದರೆ ಒಲಿಯೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಪ್ರಹ್ಲಾದ ಸ್ತೋತ್ರ ಮಾಡ್ತಾ ಇದ್ದಾನೆ. ಇನ್ನು ಉಳಿದ ಸ್ತೋತ್ರ ಏನು ಮಾಡಿದ, ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ವಿಸ್ತಾರವಾಗಿದೆ, ನೋಡೋಣ. ನಾಳಿನ ದಿವಸ 1 ತಾಸಿನಲ್ಲಿ ಮುಗಿಸ್ಲಿಕ್ಕೆ ಆಗ್ತದೆ ಅನ್ನೋದನ್ನು ವಿಚಾರ ಮಾಡೋಣ. ಈ ಅದ್ಭುತವಾದಂಥ ನರಸಿಂಹ ಚರಿತ್ರೆಯನ್ನು ಕೇಳಿದ್ದೀರಿ. ಇವತ್ತು ನಾವು ಧಾತ್ರಿ ಹವನವನ್ನು ಮಾಡ್ತಾ ಇದ್ದೇವೆ. ಭಾಗವತ ಕೇಳ್ತಕ್ಕಂಥ ಎಲ್ಲ ಭಕ್ತರ, ಕೇಳಲಿಕ್ಕಾಗದೇ ಇರತಕ್ಕಂಥ ಎಷ್ಟೆಷ್ಟು
ಭಗವಂತನ ಭಕ್ತರು ಅಂತ ವೈಷ್ಣವರು ಅಂತಿದ್ದಾರೆ, ಭಗವಂತನ ಭಕ್ತರು ಅಂತಿದ್ದಾರೆ. ವೈಷ್ಣವ ಬಾಂಧವ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡಂತೇಳಿ, ಅವರೆಲ್ಲರಿಗೂ ಪುಣ್ಯ ಸಿಗಲಿ ಅಂತ ತಿಳ್ಕೊಂಡಂತೇಳಿ. ಯಾಕೆ ಧಾತ್ರಿಯವನ್ನ ಮಾಡೋದರಿಂದಾಗಿ ಅನೇಕ ಗೋದಾನ ಮಾಡಿದ ಪುಣ್ಯ ಸಿಕ್ಕು ಮಕ್ಕಳು ಒಳ್ಳೆಯವರಾಗ್ತಾರೆ, ಪ್ರಾಬ್ಲಮ್ ಇದ್ದು ದೂರ ಆಗ್ತದೆ, ಮದುವೆ ಆಗದೇ ಇದ್ದವ್ರು ಮದುವೆ ಆಗ್ತದೆ ಇತ್ಯಾದಿ ಎಲ್ಲ ಒಟ್ಟು ಅನಾನುಕೂಲತೆಗಳು ದೂರ ಆಗಿ ಅನುಕೂಲತೆಯನ್ನು ಕೊಟ್ಟು ಪರಮಾತ್ಮ ತನ್ನಲ್ಲಿ ಭಕ್ತಿ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ. ಆದ್ದರಿಂದಾಗಿ ನೀವೆಲ್ಲರೂ ನಾಳೆ ಸುಮಾರು 10ರಿಂದ 12 ಗಂಟೆವರೆಗೂ 10ರ ನಂತರ 10-10:30ಯಿಂದ 12 ಗಂಟೆವರೆಗೂ ಈ ಹೋಮ ತತ್ಪೂರ್ವಭಾವಿಯಾಗಿ ಉಳಿದ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ. 9:00ವರೆಗೆ ಪುರಾಣ ಮುಗೀತದೆ. 9ರಿಂದ 10:30ವರೆಗೂ ಪುಣ್ಯವಾಚನಾದಿಗಳು ನಡೀತದೆ. ಆನಂತರ ಯಜ್ಞವನ್ನು ಮಾಡ್ತೇವೆ. ನಿಮ್ಮೆಲ್ಲರ ಪರವಾಗಿ ಯಜ್ಞವನ್ನು ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ನಾಳಿನ ದಿವಸ ಆ ಪ್ರಾರ್ಥನಾ ಶ್ಲೋಕಗಳನ್ನು ನಿಮಗೆ ಹೇಳಿಸ್ತೇನೆ. ಪರಮಾತ್ಮ ನಮ್ಮೆಲ್ಲರ ಮೇಲೆ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.